ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಹರಿಃ ಓಂ. ಯೋಗಸಾರ ಸ್ತೋತ್ರವನ್ನು ಹೇಳ್ತಾ ದೇವದ್ಯುತಿ ಅವನ ಮಕ್ಕಳ ಮತ್ತು ಜೊತೆಗಿದ್ದ ಗಂಧರ್ವ ಸ್ತ್ರೀಯರ ಪಿಶಾಚ ಜನ್ಮದ ನಿವೃತ್ತಿಗೋಸ್ಕರ ಲೋಮಶರಿಂದ ಅನೇಕ ಒಳ್ಳೆಯ ಸಂಗತಿಗಳನ್ನು ಕೇಳಿಸುವ ಬಯಕೆಯಿಂದ ಕೇಳಿದ ಪ್ರಶ್ನೆಗಳಿಗೆ ಈ ಸ್ತೋತ್ರ ಅವನಿಂದ ಆ ಪರಿಸರದಲ್ಲಿ ಮತ್ತೊಮ್ಮೆ ಅದರ ವಿವರವಾದ ಮಾಹಿತಿ ಬೇಕು ಅಂತ ಕೇಳಿದ್ದಕ್ಕೋಸ್ಕರ ಒದಗಿ ಬಂತು. ಅನೇಕ ಅಂತರಂಗದ ವಿಚಾರಗಳನ್ನು ಮುಂದಿಡುತ್ತಾ ಬದುಕಿನುದ್ದಕ್ಕೂ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಾವುದೇ ಒಂದು ರೀತಿಯಲ್ಲಿ ಅಡೆತಡೆಗಳು ಬರುವುದು ಸಹಜ. ಆದರೆ ಅದನ್ನು ಮೀರಿ ನಡೆಯುವುದೇ ಮನುಷ್ಯನ ಬದುಕಿಗಿರುವ ದೊಡ್ಡ ಸವಾಲು. ಅದನ್ನು ಗೆದ್ದಾಗಲೇ ಭಗವಂತನಿಗೆ ಅತ್ಯಂತ ಮೆಚ್ಚಾಗ್ತಾನೆ. ಅನೇಕ ಥರದ ಚಿಂತನೆಗಳಿರ್ತವೆ. ಭಗವಂತನ ಬಗ್ಗೆ ಆಲೋಚನೆ ಮಾಡುವ ರೀತಿಗಳು ನೂರಾರು ಥರ ಇದೆ. ಎಲ್ಲರೂ ಕೂಡ ವೇದದ ಮೂಲವನ್ನೇ ಹಿಡಿದು ಜಗತ್ತಿನ ಜೀವದ ಮತ್ತು ಪರಮಾತ್ಮನ ಸಂಬಂಧವನ್ನು ಜೋಡಿಸಿಕೊಂಡು ತ್ರಿಪುಟಿಯ ಪ್ರಪಂಚವನ್ನು ವ್ಯಕ್ತಪಡಿಸ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದ ಸಣ್ಣ ಬದಲಾವಣೆಗಳಿಂದಾಗಿ ನಮಗೆ ಅದರ ವಿಷಯದಲ್ಲಿ ಕೆಲವೊಮ್ಮೆ ನಿಶ್ಚಿತವಾದಂತಹ ವಿಷಯ ಗೊತ್ತಾಗದೆ ಹೋದೀತು. ಆದರೆ ಎಲ್ಲವೂ ಎಲ್ಲ ಕಾಲದಲ್ಲೂ ನಿರಂತರ ಇರುವಂತಹದ್ದೇ. ಯಾವುದನ್ನು ನಾವು ಇದು ಇರಬಾರದಿತ್ತು ಅಂತ ನಿರಾಕರಣೆ ಮಾಡಿ ಪೂರ್ತಿ ನಿರ್ಮೂಲನೆ ಮಾಡ್ತೇವೆ ಅಂತನ್ನುವುದು ಅನ್ನುವ ಮಾತು ಕೂಡ ಬರುವಂಥದ್ದೇ. ನನ್ನಲ್ಲಿ ಅತ್ಯಂತ ಉತ್ತಮವಾದ ಎತ್ತರದ ಶಕ್ತಿ ಇದೆ ಅಂತ ಭಾವಿಸುವಂಥದ್ದು ಇರುತ್ತೆ. ನಾನು ಆ ಎತ್ತರಕ್ಕೆ ಸಮ ಅಂತ ಯೋಚಿಸುವವರು ಇರ್ತಾರೆ. ನಾನು ದಾಸ, ಅವನು ಈಶಾ ಅನ್ನುವ ದಾಸಪ್ರಜ್ಞೆಯಿಂದ ಕೂಡಿದ ಶರಣಾಗತಿಯೂ ಬರುತ್ತೆ. ಇದರಲ್ಲೇ ಮತ್ತೆ ನೂರಾರು ಥರದ ವೈವಿಧ್ಯಗಳನ್ನು ಲೋಕದಲ್ಲಿ ನೋಡಲಿಕ್ಕಿರುತ್ತೆ. ಇದೆಲ್ಲವೂ ಭಗವಂತನದ್ದೇ ಬೇರೆ ಬೇರೆ ಕಾಲದಲ್ಲಿ ಬಂದಂತಹ ಭಾವನೆಗಳಿಗೆ ಅನುಕೂಲವಾದ ವಾತಾವರಣ ನಿರ್ಮಿಸಿ ಕೊಟ್ಟಂತಹ ಪರಿಸರ. ಅದರಿಂದ ಈ ಸ್ತೋತ್ರದ ವಿವರಣೆಯನ್ನು ಚೆನ್ನಾಗಿ ಯಾರು ಚಿಂತನೆ ಮಾಡ್ತಾನೋ ಅಂಥವನಿಗೆ ಬದುಕಿನ ಅನೇಕ ಥರದ ವೈವಿಧ್ಯಗಳು ಗೊತ್ತಾಗುತ್ತೆ. ಗೊತ್ತಾಗುವುದಷ್ಟೇ ಅಲ್ಲ, ತನ್ನ ಮನಸ್ಸಿನ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ತಾನೆ. ತಥೋ ದತ್ವಾ ವರಂ ತಸ್ಯ ಪೂರಯಿತ್ವಾ ಮನೋರಥಂ ಜಗಾಮ ಕಮಲಾಕಾಂತಃ ಸ್ತುತ್ಯಾ ವಿಪ್ರೇಣ ತೋಷಿತಃ. ಈ ರೀತಿಯಾದ ಸ್ತೋತ್ರವನ್ನು ಮಾಡಿದ ವಿಪ್ರನಿಗೆ ಭಗವಂತ ಅವನ ಮನೋರಥವನ್ನು ಈಡೇರಿಸಿ ಕಮಲಾಕಾಂತನೆನಿಸಿದಂತಹ ನಾರಾಯಣ ಅವನು ಬಯಸಿದ್ದೆಲ್ಲವನ್ನೂ ಇತ್ತ. ಅವನು ಬಯಸಿದ್ದು ಭಗವಂತನಲ್ಲಿ ಸದಾ ಭಕ್ತಿ ಇರಲಿ ಅಂತ. ಅದು ಹೊರತು ತನಗೆ ಇನ್ನೇನು ಬೇಕು ಅಂತ ಆತ ಕೇಳದೇ ಇದ್ದರೂ ಉಳಿದ ಎಲ್ಲವನ್ನೂ ಕೂಡ ಒದಗಿಸಿಕೊಟ್ಟ. ಈ ಸ್ತೋತ್ರವನ್ನು ಪಾರಾಯಣ ಮಾಡಿದಂತಹ ಎಲ್ಲರಿಗೂ
ಆತ್ಮವಿದ್ಯಾ ಪ್ರಬೋಧಂಚ, ಅಂತರಂಗದ ಜ್ಞಾನ ಚೆನ್ನಾಗಿ ಆತನನ್ನು ಉದ್ಧರಿಸುವುದಕ್ಕೆ ಬೇಕಾದ ಅನುಕೂಲವನ್ನು ಉಂಟು ಮಾಡಿಕೊಡುತ್ತೆ. ಒಳ್ಳೆಯ ಬುದ್ಧಿ ಸ್ವಾಸ್ಥ್ಯಂ ಮನಸ್ವಾಸ್ಥ್ಯಂ ಸ್ವಾಸ್ಥ್ಯಮೈಂದ್ರಿಯಕಂ ತಥಾ ನೃಣಾಂ ಭವತಿ ಸರ್ವೇಷಾಂ ಅಸ್ಯ ಸ್ತೋತ್ರಸ್ಯ ಸಂಗ್ರಹಾತ್. ಬಾಯಿದ್ದವರೆಲ್ಲ ಸ್ತೋತ್ರ ಮಾಡುವುದರಿಂದ ಬುದ್ಧಿ ಸ್ವಾಸ್ಥ್ಯ, ಮನಸ್ವಾಸ್ಥ್ಯ ಮತ್ತು ಇಂದ್ರಿಯಗಳ ಸ್ವಾಸ್ಥ್ಯ. ಎಲ್ಲ ಮನುಷ್ಯನ ಬಯಕೆ ಏನು? ಕೊನೆ ತನಕವೂ ಚೆನ್ನಾಗಿ ಕಣ್ಣು ನೋಡಬೇಕು, ಕಿವಿ ಕೇಳಬೇಕು, ಬಾಯಿ ರುಚಿ ಗಮನಿಸಬೇಕು, ಮಾತು ಚೆನ್ನಾಗಿ ಆಡಬೇಕು, ನಮ್ಮ ಕೆಲಸವನ್ನು ನಾವೇ ಮಾಡಿಕೊಂಡು ಓಡಾಡುವ ಹಾಗೆ ಕೈಕಾಲು ಗಟ್ಟಿ ಇರಬೇಕು ಅಂತ. ಇದನ್ನು ದೊಡ್ಡ ಸಂಪತ್ತು ಅಂತ ಶಾಸ್ತ್ರಕಾರರು ಹೇಳುವಂಥದ್ದು. ಇರುವುದನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಸಂಪತ್ತು. ಭಗವಂತ ಬರುವಾಗಲೇ ನಮಗೆ ಎಲ್ಲ ಅಗತ್ಯವನ್ನು ಒದಗಿಸಿರ್ತಾನೆ. ಅದನ್ನು ಹೇಗೆ ಬಳಸ್ತೇವೆ, ಹೇಗೆ ಉಳಿಸಿಕೊಳ್ತೇವೆ ಅಂತ ಅನ್ನೋದು ನಮ್ಮ ಕೈಯಲ್ಲಿರುವಂತಹ ಸಂಗತಿ. ಕೆಲವೊಂದು ಬಾರಿ ಪ್ರಾರಬ್ಧವಶಾತ್ ಕರ್ಮದ ವ್ಯತ್ಯಯದಿಂದಾಗಿ ಕೆಲವು ದೋಷಗಳು, ರೋಗಗಳು ಅಥವಾ ಆ ಸಮಯಕ್ಕೆ ಸರಿಯಾಗಿ ಇಂದ್ರಿಯಗಳ ವೈಪರೀತ್ಯ, ವೈಕಲ್ಯ ಅನ್ನೋದು ಕಾಡಬಹುದು. ಆದರೆ ಸಹಜವಾಗಿ ಪೂರ್ಣವಾಗಿ ಇರುವಂತಹ ಇಂದ್ರಿಯಗಳನ್ನು ಆತ ಸರಿಯಾಗಿ ಸ್ವಾಸ್ಥ್ಯಪೂರ್ಣವಾಗಿ ಬಳಸಿಕೊಳ್ಳಿಕ್ಕೆ ಸದಾ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಹೀಗೆ ಹೇಳಿ, ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಯಂ ಯಂ ಕಾಮಯತೆ ಸದಾ ಅಚಿರಾತ್ತಂ ಅವಾಪ್ನೋತಿ ಸ್ತೋತ್ರೇಣಾನೇನ ಮಾನವಃ. ಬದುಕಿನ 4 ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದೆಲ್ಲವಲ್ಲಿ ಎಲ್ಲದರಲ್ಲೂ ಒಂದು ಈ ತಾಪತ್ರಯಗಳು ಎಲ್ಲವೂ ದೂರ ಆಗುತ್ತೆ. ಆಚಾರೇ ವಿನಯೇ ಧರ್ಮೇ ಜ್ಞಾನೇ ತಪಸ್ಸಿ ಸನ್ನಯೇ ನೃಣಾಂ ಭವತಿ ನಿತ್ಯಂ ಧೀಹಿ ಇಮಾಂ ಸಂಶೃಣ್ವತಾಂ ಸ್ತುತಿಂ. ಒಳ್ಳೆಯ ನಡತೆಯಲ್ಲಿ, ದೊಡ್ಡವರಲ್ಲಿ ತಗ್ಗಿ ಬಗ್ಗಿ ನಡೆಯುವ ವಿಷಯದಲ್ಲಿ, ನಾನು ಬದುಕಿ ಉಳಿದವರನ್ನೂ ಬದುಕಲು ಬಿಡುವಂತಹ ಧರ್ಮ ಸ್ವಾಸ್ಥ್ಯವನ್ನು ಬೆಳೆಸಿಕೊಳ್ಳುವುದರಲ್ಲಿ, ಸತ್ಯ ಏನು ಅಂತ ಸರಿಯಾಗಿ ತಿಳಿದುಕೊಳ್ಳುವುದರಲ್ಲಿ, ಯಾವುದೇ ಕಷ್ಟ ಬಂದೊದಗಿದಾಗಲೂ ಹಲ್ಲು ಕಚ್ಚಿ ಸಹಿಸಿಕೊಳ್ಳುವ ಮೂಲಕ ಅದನ್ನು ತಪಸ್ಸಾಗಿಸಿ ಒಳ್ಳೆಯ ಆಲೋಚನೆಗಳನ್ನು ಮಾಡಿಕೊಳ್ಳುವಲ್ಲಿ ಮತ್ತು ಅದನ್ನು ಸಮಾಜದಲ್ಲಿ ಪ್ರತಿಫಲನಗೊಳಿಸುವ ರೀತಿಯ ಮಾತುಗಳು, ನಡೆ ತೋರುವಲ್ಲಿ ಆತ ಸಮರ್ಥನಾಗ್ತಾನೆ. ಈ ಸ್ತೋತ್ರದ ಪಾರಾಯಣ ಅವನಲ್ಲಿ ಅಂತಹ ಒಂದು ಎತ್ತರವನ್ನು ಬೆಳೆಸತ್ತೆ. ಹೀಗೆ ಅನೇಕ ದೋಷಗಳನ್ನು ಪರಿಹರಿಸುವ ಶಕ್ತಿ ಈ ಸ್ತೋತ್ರಕ್ಕಿದೆ ಅಂತ ಹೇಳ್ತಾ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿರುವ ಅಲಕ್ಷ್ಮಿ, ಕೆಟ್ಟ ಸಂಪತ್ತು ಅಥವಾ ಕೆಟ್ಟ ರೀತಿಯಾದ ಆಲೋಚನೆಗಳನ್ನು ದೂರ ಮಾಡುವ ಮೂಲಕ, ಕೆಟ್ಟ ಕನಸುಗಳ ಪರಿಣಾಮವನ್ನು ನಮ್ಮಲ್ಲಿ ಉಂಟಾಗದಂತೆ ಎಲ್ಲ ಪಾಪಗಳನ್ನು ಕಳೆಯುವ ಶಕ್ತಿ ಈ ಸ್ತೋತ್ರಕ್ಕಿದೆ ಅಂತ ಹೀಗೆ ಹೇಳಿ, ದೇವದ್ಯುತಿ ಪ್ರಣೀತಂ ವೈ ವಿಷ್ಣು ದರ್ಶನಕಾರಕಂ ಯೋಗ ಸಾರಮಿಮಂ ನಾಮ ಸ್ತೋತ್ರಂ ಪರಮಪಾವನಂ. ದೇವದ್ಯುತಿ ಪ್ರಣೀತಗೊಳಿಸಿದ, ಲೋಕದಲ್ಲಿ ಪ್ರಸಾರಗೊಳಿಸಿದಂತಹ ಈ ಭಗವತ್ತನ ದರ್ಶನಕ್ಕೆ ಕಾರಣವಾದ ಸ್ತೋತ್ರವನ್ನು ಯೋಗಸಾರ ಸ್ತೋತ್ರ ಅಂತ ಕರೀತಾರೆ. ಯಾರು ಸೌಖ್ಯವನ್ನು ಕೊನೆಯಿಲ್ಲದಂತೆ ಬಯಸ್ತಾನೋ ಅಂಥವನಿಗೆ ಈ ಸ್ತೋತ್ರದ ಪರಿಣಾಮ ಬದುಕಿನುದ್ದಕ್ಕೂ ಲೋಕೇ ಪರತ್ರಚ, ಈ ಲೋಕದಲ್ಲೂ ಪರಲೋಕದಲ್ಲೂ ಆತನಿಗೆ ಉನ್ನತಿಯನ್ನು ಒದಗಿಸತ್ತೆ ಅಂತ ಹೀಗೆ ಹೇಳಿದಾಗ, ಶ್ರೂಯಂತಾಂ ಯೇ ಪಿಶಾಚಾಃ ಸಹ ಮೋಷಿತಾಸ್ತೇನ ತದ್ವನೇ ಆಸೀದ್ ರಾಜ ಚಿತ್ರನಾಮ ದ್ರಾವಿಡೇ ವಿಷಯೇ ಪುರಾ. ವೇದನಿಧಿಗೆ ಈ ಕಥೆಯನ್ನು ಹೇಳ್ತಾ ಇದ್ದದ್ದು, ದೇವದ್ಯುತಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದ್ದು. ವೇದನಿಧಿಗೆ ಹೇಳ್ತಾ, ಆ ವನದಲ್ಲಿದ್ದ ಒಂದು ಪಿಶಾಚಕ್ಕೂ ಇವನು ಯಾವ ವನದಲ್ಲಿ, ಯಾಕೆಂದರೆ ಅವನಿದ್ದ ವನ ಪ್ಲಕ್ಷ ಪ್ರಸ್ರವಣ ಅಂತ ಒಂದು ಜಾಗ. ಆ ಪ್ರಸ್ರವಣದ ಜಾಗದಲ್ಲೇ ನಾವು ಹಿಂದೆ ನೋಡಿದ ಹಾಗೆ ಅತ್ಯಂತ ಸುಂದರವಾದ ಮರಗಳಿದ್ದವು, ತೋಟ ಇತ್ತು, ಅನೇಕ ಥರದ ಮರಗಿಡಗಳಿದ್ದವು. ಜೊತೆಗೆ ವಿರುದ್ಧವಾದ ಸ್ವಭಾವದ ಪ್ರಾಣಿಗಳು ಕೂಡ ಪರಸ್ಪರ ಐಕಮತ್ಯದಿಂದ ವಾಸಿಸ್ತಾ ಇದ್ದವು. ಅಂತಹ ಜಾಗದಲ್ಲಿ ಒಂದು ವಾಸವಾಗಿದ್ದ ಕೆಟ್ಟ ಮರಣಕ್ಕೆ ಒಳಗಾಗಿದ್ದ ಒಂದು ಜೀವಕ್ಕೆ ಏನು ತೊಂದರೆಯಾಗಿತ್ತು, ಅದು ಹೇಗೆ ಪರಿಹಾರ ಆಯಿತು ಅನ್ನೋದನ್ನು ಹೇಳ್ತೇನೆ ಅಂತ ಲೋಮಶರು ಹೇಳ್ತಾ, ಸ್ತ್ರೈಣಃ ಕಾಮೀ ಸದಾ ಲುಬ್ಧಃ ಚಂಡಕೋಪಸ್ಸ ಪಾರ್ಥಿವಃ ಸಕರೋತಿ ವಚೋ ಧರ್ಮಃ ಸಚಿವೈಃ ಸಮುದೀರಿತಂ. ಚಂದ್ರವಂಶದಲ್ಲಿ ಅತ್ಯಂತ ಶೂರನಾದ, ಅನೇಕ ಥರದ ರಾಜ್ಯಗಳನ್ನು, ಅಂದರೆ ತರ ಅಂತಂದಾಗ ಅಲ್ಲಿ ಗ್ರಾಮವೂ ಇತ್ತು, ಪಟ್ಟಣವೂ ಇತ್ತು, ಅದರ ಜೊತೆಗೆ ಸಣ್ಣ ಹಳ್ಳಿಗಳು ಇದ್ದವು. ಎಲ್ಲವನ್ನೂ ಒಳಗೊಂಡಂತಹ ಒಂದು ರಾಜ್ಯಕ್ಕೆ ಒಬ್ಬ ರಾಜ ಇದ್ದ.
ಸ್ತ್ರೈಣಃ ಕಾಮಿ, ಬೇಡವಾದ ಬಯಕೆಗಳನ್ನು ಅತ್ಯಂತ ಬಯಸುವ ಮೂಲಕ, ಬೇಡವಾದ ಬಯಕೆಗಳಲ್ಲೇ ತೊಡಗುವ ಮೂಲಕ ಸಂಪತ್ತನ್ನು ದುರ್ವಿನಿಯೋಗ ಮಾಡ್ತಿದ್ದ. ಲುಬ್ಧ, ಸಾಕು ಅಂತ ಅನಿಸ್ತಾ ಇರಲಿಲ್ಲ, ಯಾವುದೇ ಬಯಕೆಗಳನ್ನು ಈಡೇರಿಸಿಕೊಂಡ ಮೇಲೂ ಮತ್ತೂ ಬೇಕು ಅಂತ ಬಯಸ್ತಾ ಇದ್ದ. ಚಂಡಕೋಪ, ಸಿಕ್ಕಿದ ಯಾವುದೇ ವಸ್ತು ದೊರಕಲಿಲ್ಲ ಅಂತಂದರೆ ಅವನ ಕೋಪಕ್ಕೆ ಸಾಟಿಯೇ ಇರಲಿಲ್ಲ. ಹೀಗೆ ಅನೇಕ ಸಂಪತ್ತುಗಳ ಅಧಿಕಾರ ಆತನಲ್ಲಿ ಇದ್ದರೂ ಕೂಡ ಪೂರ್ಣಕೋಶಃ ಪೂರ್ಣಧನಃ ಮಧ್ಯೆ ನಾರೀ ಸಹಸ್ರಸ್ಯ ಸದಾ ಕ್ರೀಡತಿ ತತ್ಪರಃ. ನೂರಾರು ಹೆಣ್ಣು ಮಕ್ಕಳನ್ನು ಮಧ್ಯದಲ್ಲಿ ಇಟ್ಟುಕೊಂಡು ತನ್ನ ವೈಭೋಗಕ್ಕಾಗಿಯೇ ಈ ಅಧಿಕಾರ ಇರುವುದು ಅಂತ ದುರ್ನಡತೆಯಿಂದ ತನ್ನ ಕಾರ್ಯಭಾರವನ್ನು ಜನರಿಗೆ ಇಷ್ಟ ಆಗದಂತೆ ವರ್ತಿಸಿ ಬದುಕಿದ್ದ. ಎಲ್ಲದಕ್ಕಿಂತ ಮುಖ್ಯ, ಎಲ್ಲರೂ ಒಪ್ಪಿಕೊಂಡಿದ್ದ ಜನರ ಭಾವನೆಗಳಿಗೆ ಪೆಟ್ಟು ಕೊಡ್ತಿದ್ದ. ಜನರು ಪ್ರೀತಿಯಿಂದ ಹೋಗಿ ದೇಗುಲಗಳಲ್ಲಿ ನಮಸ್ಕಾರ ಮಾಡಿ ಬರ್ತಾ ಇದ್ದರೆ ಅವರನ್ನು ಹಂಗಿಸ್ತಾ ಇದ್ದ. ಅವರನ್ನು ಸುಮ್ಮನೆ ವಾಕ್ಯಾರ್ಥಕ್ಕೆ ಕರೆದು ಓದಿಕೊಂಡ 4 ಮಾತುಗಳನ್ನು ಅವರ ಮುಂದಿಟ್ಟು ಏನೂ ಗೊತ್ತಿಲ್ಲ ಅಂತ ಅವರನ್ನು ಹಾಸ್ಯ ಮಾಡ್ತಿದ್ದ. ಅದಕ್ಕಿಂತ ಹೆಚ್ಚು ಅವರು ನಂಬಿದ್ದ ದೇವತೆಯನ್ನೇ, ನೀವು ನಂಬುದ ದೇವತೆಗಳಲ್ಲಿ ಭಗವಂತನಲ್ಲಿ ಯಾವ ಶಕ್ತಿಯೂ ಇಲ್ಲ, ಇದು ರಾಜನಾಗಿ ನಾನು ನಿಮಗೆ ಅನ್ನ ನೀರು ಕೊಟ್ಟರೆ ಉಂಟು, ಇಲ್ಲ ಅಂದರೆ ನಿಮಗೆ ಏನೂ ಶಕ್ತಿಯೇ ಇಲ್ಲ ಅಂತ ಎಲ್ಲ ಕಡೆ ವ್ಯಾಪಿಸಿ ನಿಂತಹ ಪರಮ ಪಾವನನಾದಂತಹ ಭಗವಂತನ ಉನ್ನತಿಕೆಯನ್ನು ಪ್ರತಿ ಕ್ಷಣಕ್ಕೂ ತಾನೂ ಮಾಡ್ತಿರ್ಲಿಲ್ಲ ನೆನಪನ್ನು, ಉಳಿದವರಿಗೂ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಮಾತ್ರ ಅಲ್ಲ, ಮಾಡ್ತಾ ಇದ್ದವರಿಗೆ ತುಂಬ ಹಿಂಸೆಯನ್ನು ಒದಗಿಸ್ತಾ ಇದ್ದ. ಇತ್ತಂ ನ ಸಹತೆ ವಿಷ್ಣುಂ ಸರಾಜ ದೈವ ಮೋಹಿತಃ ನಾರಾಯಣಂ ಭಜಂತೆಯೇ ತಾನ್ ಪೀಡಯತಿ ಕೋಪಿತಃ. ತಾನು ಸಹಿಸ್ತಾ ಇರಲಿಲ್ಲ ಭಗವಂತ ಇದ್ದಾನೆ ಅಂತನ್ನುವುದನ್ನು. ಹಾಗೆ ಯಾರು ಭಗವಂತನ ಗುಣಗಳನ್ನು ಮನಸ್ಸಿನಲ್ಲಿ ಚಿಂತಿಸಿ ಆ ಮೂಲಕ ಸತ್ಕಾರ್ಯದಲ್ಲಿ ತೊಡಗಿದ್ದಾರೋ ಅವರನ್ನು ಬಹಳ ಹಿಂಸಿಸ್ತಾ ಇದ್ದ. ವೈದಿಕ ಧರ್ಮಗಳಲ್ಲಿ ನಂಬಿಕೆ ಇರಲಿಲ್ಲ. ಅದನ್ನು ಓದಿಕೊಂಡು ಬದುಕ್ತಾ ಇರುವವರ ಮೇಲೆ ಸುಮ್ಮನೆ ವೃಥಾ ಆರೋಪಗಳನ್ನು ಹೊರಿಸಿ ಅವರಿಗೆ ಶಿಕ್ಷೆಯನ್ನು ನೀಡುತ್ತಾ ಇದ್ದ. ವೈದಿಕ ಕರ್ಮಗಳಿಗೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದ. ದಾನವನ್ನು ಕೊಟ್ಟವರನ್ನೂ ಕೂಡ, ತೆಗೆದುಕೊಂಡವರನ್ನು ಕೂಡ ಹಿಂಸಿಸಿ ಅದನ್ನು ಕಿತ್ತುಕೊಂಡು ಬಿಡುತ್ತಿದ್ದ. ಹೀಗೆ ಒಂದು ರೀತಿ ಪಾಖಂಡ ಸ್ಥಿತಿಯಲ್ಲಿ ತನಗೆ ಅಧಿಕಾರ ಇದೆ, ಅದನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಗೊತ್ತಿಲ್ಲದೆ ನಡೆದುಕೊಳ್ತಾ ಇದ್ದ. ಆಚಾರದಲ್ಲಿ ಚ್ಯುತಿ, ತನ್ನ ದ್ವೇಷವನ್ನು ಎಲ್ಲರ ಮೇಲೂ ಸಾರ್ತಾ ಇದ್ದ. ಅಗ್ನಿಯ ಕಾರ್ಯವನ್ನು ಮಾಡುತ್ತಿರಲಿಲ್ಲ, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಿರಲಿಲ್ಲ. ಹೀಗೆ ಜನಂ ಭೂಪಃ ಅನುಶಾಸ್ತಿ, ತಾನು ಜನರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೋಸ್ಕರನೇ ಇರುವುದು ಅಂತ ಭಾವಿಸಿ ನಡ್ಕೊಳ್ತಾ ಇದ್ದ. ಸ್ವಲ್ಪ ದಿವಸ ಕಳೆಯಿತು, ಎಲ್ಲರೂ ಪ್ರಾಣ ಬಿಡುವ ಹಾಗೆ ಆತನು ಏನೂ ಸಾಧನೆ ಮಾಡದೆ ಪ್ರಾಣವನ್ನು ಬಿಟ್ಟ. ಕೊನೆಗೆ ಅವನ ಪರಂಪರೆಯಲ್ಲಿದ್ದವರು ಸತ್ತೋದ ಮೇಲೆ ಏನು ಅವನ ಮೇಲೆ ವೈರ ಸಾಧಿಸುವುದು ಅಂತ ಹೇಳಿ ಯಥಾವತ್ತಾಗಿ ಏನು ಔರ್ಧ್ವದೇಹಿಕ ಅಪರಕ್ರಿಯೆಯನ್ನು ಮಾಡಬೇಕಿತ್ತು ಅದನ್ನು ಮಾಡಿದರು. ಆದರೆ ಎಷ್ಟೇ ಮಾಡಿದರೂ ಅವನ ದುರ್ನಡತೆ, ಅವನಲ್ಲಿದ್ದ ಕೆಟ್ಟ ಆಚಾರ ಅವನನ್ನು ಯಾವ ರೀತಿಯಿಂದಲೂ ಕೂಡ ಅದು ಉನ್ನತ ಲೋಕಕ್ಕೆ ಕರ್ಕೊಂಡು ಹೋಗಲಿಲ್ಲ. ಯಾಕೆಂದರೆ ಮಕ್ಕಳು ಮಾಡುವುದರಿಂದ ಮಕ್ಕಳ ಕರ್ತವ್ಯ ಪರಿಹಾರ ಆಗುತ್ತಷ್ಟೇ ಹೊರತು ತಾನು ಮಾಡಿದ ಕರ್ಮದಿಂದ ಪರಿಹಾರ ಆಗಿ ಆ ತಪ್ಪನ್ನು ಅಂದರೆ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಆಗೋದು ತಾನೇ ಮಾಡ್ಕೊಳ್ಬೇಕು ಹೊರತು ಮಕ್ಕಳು ಮಾಡೋದ್ರಿಂದ ಆಗೋದು ಸಾಧ್ಯ ಇರಲಿಲ್ಲ. ಹಾಗಾಗಿ ಲೋಹತುಂಡೈಶ್ಚ ಕಾಕೋಲೈ ಹನ್ಯಮಾನ ಸುದಾರುಣೈ ದಂಷ್ಟ್ರಾಕರಾಳೈಶ್ಚ ಶ್ವಭಿ ಘೋರೈಶ್ಚ ಭಕ್ಷಿತಃ. ಅನೇಕ ಥರದ ನೋವುಗಳನ್ನು ಅವನು ಮೇಲಿನ ಲೋಕಕ್ಕೆ ಹೋದಾಗ, ಮೇಲಿನ ಲೋಕಗಳಲ್ಲಿ ತಡೆಗಳಿರ್ತವೆ. ಅಂದರೆ ಮುಂದಿನ ಪಿತೃಲೋಕವನ್ನು ಸೇರಲಿಕ್ಕೆ ಮಕ್ಕಳು ಮಾಡುವ ಕರ್ತವ್ಯ ದಾರಿ ತೆಗೀತಾ ಹೋಗುತ್ತೆ. ಅವನ ಕರ್ತವ್ಯದಿಂದಲೇ ಅವನು ಪುಣ್ಯವನ್ನು, ಸುಖವನ್ನು ಅನುಭವಿಸುವುದು ಹೊರತು ಮೇಲಿನ ಲೋಕಕ್ಕೆ ಹೋಗುವ ತಡೆಗಳನ್ನು ಮಾತ್ರ ಮಕ್ಕಳು ತಮ್ಮ ಕರ್ತವ್ಯದಿಂದ ಸಂಸ್ಕೃತಿಯನ್ನು ಉಳಿಸಿದ್ದಾರೆ ಅನ್ನುವ ಕಾರಣದಿಂದ ಪರಿಹಾರ ಮಾಡಿಕೊಳ್ತಾರೆ. ಅಲ್ಲಿವರೆಗೆ ಪರಿಹಾರ ಆದರೂ ಕೂಡ ಯಮನ ಜಾಗದಲ್ಲಿ ಅನುಭವಿಸಬೇಕಾದ ಎಲ್ಲ ನೋವನ್ನು ಕೂಡ ಆತ ಅನುಭವಿಸುವುದರಲ್ಲಿ ಸ್ವಲ್ಪವೂ ಕೂಡ ಅವನಿಗೆ ಕಮ್ಮಿ ಆಗಲಿಲ್ಲ ಆ ವಿಷಯದಲ್ಲಿ. ಆದರೆ ಪ್ಲಕ್ಷ ಪ್ರಸ್ರವರಾಣನ್ಯಂ ಪ್ರವಿಷ್ಟೋ ಭಾವಿ ಸತ್ಫಲಂ. ಅದರ ಆಶ್ಚರ್ಯ ಅಂದರೆ ಅಷ್ಟು ಏಟು ತಿಂದು ಪೆಟ್ಟು ತಿಂದು ತಾನು ಮಾಡಿದ ತಪ್ಪುಗಳಿಗೆ ಶಿಕ್ಷೆಯನ್ನು ಅನುಭವಿಸಿದ್ದೇನೆ ಅಂತ ಅನ್ನಿಸುವ ಹಾಗೆ
ಪಿಶಾಚವಾಗಿ ಪೂರ್ತಿ ಮೇಲಿನ ಲೋಕಕ್ಕೂ ಹೋಗ್ಲಿಕ್ಕೂ ಆಗದೆ ತಿರುಗಾಡುತ್ತಾ ಇದೇ ದೇವದ್ಯುತಿ ತಾನು ತಪಸ್ಸು ಮಾಡ್ತಾ ಇದ್ದ, ನಿತ್ಯ ಸ್ತೋತ್ರ ಪಾರಾಯಣಗಳ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಂತಹ ಆಶ್ರಮಕ್ಕೆ ಒಂದು ಮರದ ಕೆಳಗೆ ಉಳಿದ. ಆಶ್ಚರ್ಯ ಅಂದರೆ ಪ್ರವಿಷ್ಟ ಭಾವಿ ಸತ್ಫಲಂ ಅಂತ ಶಬ್ದವನ್ನು ಬಳಸ್ತಾರೆ. ಅಂದರೆ ಮುಂದೆ ಒಳ್ಳೆಯದಾಗಲಿಕ್ಕಿದೆ ಅಂತನ್ನುವ ಒಂದು ಸೂಚನೆ ಎನ್ನುವ ಹಾಗೆ ಒಳ್ಳೆಯವರು ಇರುವ ಜಾಗಕ್ಕೆ ಬಂದು ಬಿದ್ದ. ಅವನ ಉದ್ದೇಶ ಅಲ್ಲಿ ಬಂದೇನೋ ಸಾಧನೆ ಮಾಡಬೇಕು ಅಂತಿರಲಿಲ್ಲ. ಬಂದ ಅಕಸ್ಮಾತ್ತಾಗಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಜಾಗ ಸಿಕ್ತು ಅಂತ ಉಳಿದ. ಬಿಭೀತ ಕತರುಚ್ಛಾಯಾಂ ಸಮಾಶ್ರಿತ್ಯ ಸುದುಃಖಿತಃ ಹಾ ಹತೋಸ್ಮಿ ಚಾಕ್ರಂದಃ ಚಾಕ್ರಂದತ್ ಘೋರಮುಚ್ಚೈಃ ಪುನಃ ಪುನಃ. ನಿರಂತರ ಬಹಳ ಜನರನ್ನ ತಾನು ಕೂಗಿ ಕರೆದು ಹೇಳುತ್ತಿದ್ದಂತೆ, ನನ್ನನ್ನು ಯಾರಾದರೂ ಉದ್ಧರಿಸಿ, ನನಗೇನಾದರೂ ಈ ಬಂಧನದಿಂದ ಬಿಡುಗಡೆ ಮಾಡುವವರು ಇದ್ದೀರಾ, ಏನಾದರೂ ಬಿಡಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ ಅಂತ ಮತ್ತೆ ಮತ್ತೆ ಪುನಃ ಪುನಃ ಉಚ್ಚೈಹಿ ಜೋರಾಗಿ ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದಂತೆ. ಹಾಗೆ ಕೇಳಿಕೊಳ್ಳುವುದು ಅಂತಂದರೆ ನಮಗೆ ಭಾಷೆ ಕೇಳುವುದಿಲ್ಲ, ಆದರೆ ಚೀರಾಟದ ಧ್ವನಿ ಕೇಳಿಸಬಹುದು. ಅಥವಾ ಮರಗಳು ತೀವ್ರವಾದ ಅಲುಗಾಡುವಿಕೆಯಿಂದ ಅಕಸ್ಮಾತ್ತಾದ ಬದಲಾವಣೆಗಳು ನಾವು ನೋಡ್ತೇವೆ. ಅದು ಮನೆಯೊಳಗಾದರೆ ಪಾತ್ರೆಗಳು ಬೀಳುವುದಿರಬಹುದು, ಅಥವಾ ಇನ್ನೇನೇನೋ ಘಟನೆಗಳು ನಡೀತವೆ. ಇದರಿಂದ ವಿಚಲಿತರಾಗುವುದಲ್ಲದೆ ನಮಗೇನೋ ಒಂದು ಸೂಚನೆ ಸಿಗ್ತಾ ಇದೆ ಅಂತ ನಾವು ಧೈರ್ಯ ವಹಿಸಿ ಆ ಕರ್ತವ್ಯದಲ್ಲಿ ತೊಡಗಬೇಕಾದ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ತಾನಾಗಿ ಆ ಸೂಚನೆಗಳು ಕಮ್ಮಿ ಆಗ್ತಾ ಬಂದು ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತ ಆಯಿತು ಅಂತ ಗೊತ್ತಾದ ತಕ್ಷಣ ಅದರಿಂದ ಪರಿಹಾರ ಆಗುತ್ತೆ. ಹೀಗೆ ಆ ಪಿಶಾಚ ರೂಪದಲ್ಲಿದ್ದವನಿಗೆ ಹಸಿವಾಗ್ತಾ ಇದೆ, ಬಾರಿಕೆ ಆಗ್ತಾ ಇದೆ, ಹೊರಗಿನ ನೀರನ್ನು ಕುಡಿಲಿಕ್ಕೆ ಬಾಯಿಯೇ ಇಲ್ಲ. ಅಂದರೆ ಈ ಶರೀರದ ಹಾಗೆ ಬಾಯಿ ಇದ್ದರೆ ಮಾತ್ರ ಈ ನೀರು ಗಂಟಲಿನ ಒಳಗೆ ಇಳಿದು ತೃಷೆಯನ್ನು ಪರಿಹಾರ ಮಾಡುತ್ತೆ. ಆಗ ಇದ್ದದ್ದು ವಾಯುಮಯವಾದ ಶರೀರ ಹೊರತು ಹೀಗೆ ನಾವು ಸ್ವೀಕರಿಸುವಂಥ ಯಾವುದೂ ಸಿಗಲ್ಲ. ಹಾಗಾಗಿ ಒಂದು ನಮಗೆ ಎಚ್ಚರಿಕೆ ಇರಬೇಕಾದ್ದೇನು ಅಂದರೆ, ನಾವು ಹಾಕುವ ಶ್ರಾದ್ದ ಅಥವಾ ತರ್ಪಣ ಇದ್ಯಾವುದು ಕೂಡ ನಮ್ಮ ಹಿರಿಯರಿಗೆ ನೇರ ಜೀವಕ್ಕೆ ಸಿಗುವಂಥದ್ದಲ್ಲ. ಅದು ನಾವು ಕೊಡುವ ಇಷ್ಟು ದೊಡ್ಡ ಪಿಂಡದ ಮುಂದೆ ಅದು ಅತ್ಯಂತ ಸಣ್ಣ ಅಣು, ಅದಕ್ಕೆ ಬಾಯಿಗೆ ತೊರುಕುವುದು ಸಾಧ್ಯ ಇಲ್ಲ. ಅದು ಏನು ಅಂತಂದರೆ, ನಾವು ಕೊಡುವ ಕರ್ತವ್ಯದಿಂದಾಗಿ ಪಿತೃದೇವತೆಗಳಿಗೆ ಅದು ಮುಟ್ಟಿ ಅವರ ಅಂತರ್ಯಾಮಿಯಾಗಿ ಭಗವಂತನ ಸನ್ನಿಧಾನದಿಂದ ಅವರಿಗೆ ಆ ದೋಷ ಪರಿಹಾರ ಆಗಲಿಕ್ಕೆ ಬೇಕಾದಂತಹ ಮುಂದಿನ ಚಟುವಟಿಕೆಗಳು ಬೇರೆ ಯಾರದ್ದೋ ಪ್ರೇರಣೆಯಿಂದ ಮುಂದುವರಿಸಿ ಅವರಿಗೆ ಒಳ್ಳೆಯ ಗತಿ ಉಂಟಾಗುವುದಕ್ಕೆ ಬೇಕಾದ ವೇದಾದಿ ಪಾರಾಯಣ ಇರಬಹುದು, ಸರಿಯಾದ ರೀತಿಯಲ್ಲಿ ವೈದಿಕ ಕರ್ಮಗಳು ನಡೆಯುವುದಿರಬಹುದು. ಎಷ್ಟೋ ಸರ್ತಿ ಉಪನಿಷತ್ತುಗಳ ಪಾರಾಯಣ ಅಥವಾ ಮಹಾಭಾರತ ರಾಮಾಯಣದ ಕಥಾಚಿಂತನ, ಇದರಿಂದಾಗಿ ಪಿಶಾಚ ಜನ್ಮ ನಾಶ ಆಗತ್ತೆ ಅನ್ನುವ ಮಾತುಗಳನ್ನು ಹೇಳುತ್ತಾರೆ. ಅಂದರೆ ಒಂದೊಂದು ಸಲ ಒಂದೊಂದು ಕಾರಣದಿಂದಾಗಿ ಅವರಿಗಿರುವ ಜನ್ಮಕ್ಕೆ ಇರುವ ತೊಂದರೆಯನ್ನು ಪರಿಹಾರ ಮಾಡುವಂತಹ ಶಕ್ತಿಯಾಗಿ ಅಲ್ಲಿ ಅವನಿಗೂ ಕೂಡ ಒಂದು ಸತ್ಕಾರ್ಯ ಕಣ್ಣ ಮುಂದೆ ಕಾಣುವಂತಾಯಿತು. ಆದೌ ಪಾಪ ಸಮುದ್ರೇಸ್ಮಿನ್ ದುಃಖ ಕಲ್ಲೋಲ ಮಾಲಿನಿ ಕರಾವಲಂ ಮನಂ ಕೋದ್ಯ ನಿಮಗ್ನಸ್ಯ ಪ್ರದಾಸ್ಯತಿ. ನನಗಾರಾದರೂ ದಯವಿಟ್ಟು ನನ್ನನ್ನು ರಕ್ಷಿಸಿ ಅಂತ ಕರೆದ ಕೂಗು ಯಾರಿಗೋ ಕೇಳಿಸಿತು ಅನ್ನುವ ಹಾಗೆ ಆ ದೀನ ಚೇತಸ್ಕನಾದಂತಹ ಪಿಶಾಚದ ಧ್ವನಿ ದೇವದ್ಯುತಿ ಕೇಳಿಸಿಕೊಂಡ. ಶುಶ್ರಾವ ಕರುಣಾಮಯಂ. ತುಂಬ ಅವನಿಗೂ ಬೇಸರ ಆಯ್ತಂತೆ, ನನ್ನ ವಲಯದಲ್ಲಿ ಇದ್ದು ಯಾರು ಇಷ್ಟು ದುಃಖದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಿ ತನ್ನ ವನದ ಸುತ್ತ ಒಂದು ಪರ್ಯಟನೆ ಮಾಡಿದ. ಹೆಜ್ಜೆ ಇಟ್ಟುಕೊಂಡು ನೋಡ್ಕೊಂಡು ಬಂದ ಎಲ್ಲಿಂದ ಧ್ವನಿ ಬರ್ತಾ ಇದೆ ಅಂತ. ಅವನಿಗೆ ಚೀರ್ತಾ ಇರುವ ಧ್ವನಿ ಕೇಳಿಸ್ತಾ ಇದೆ. ಗಮನ ಇಟ್ಟು ಬಂದ. ದೀರ್ಘಾಂಗ್ರಿ ಶುಷ್ಕ ತುಂಡಂಚ ಗರ್ತಾಕ್ಷಂ ಶುಷ್ಕ ಪಂಜರಂ ಅಥಾಮುಂ ಕೌತುಕಾವಿಷ್ಟ ಪಪ್ರಚ್ಛ ಮುನಿಪುಂಗವ. ಉದ್ದವಾದ ನೆಟ್ಟಗೆ ನಿಂತ ಕಪ್ಪಾದ ಜಿಡ್ಡಾದ ಕೂದಲು, ಇನ್ನೊಬ್ಬ ಯಮದೂತನೇ ಬಂದು ಇನ್ಯಾರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಅಂತನ್ನುವ ಕಾಣುವ ರೂಪ, ಅತ್ಯಂತ ದಪ್ಪಗಿನ ತುಟಿ, ಅತ್ಯಂತ ಉದ್ದವಾದ ನಾಲಿಗೆ, ಉದ್ದವಾದ ಕೈಕಾಲುಗಳು, ತಲೆಯ ತುಂಬ ಅತ್ಯಂತ ವಿಕಾರವಾದಂತಹ ಆಕೃತಿ ಕಾಣಿಸ್ತಾ ಆತನ ಕಣ್ಣು ಗುಳಿ ಬಿದ್ದಿದೆ, ಮೈಯೆಲ್ಲ ಒಣಗಿ ಹೋಗಿದೆ, ಹಲ್ಲು ಹೊರಕ್ಕೆ ಇಳಿದಿದೆ, ನೆತ್ತರು ಸುರೀತಾ ಇದೆ. ಇಂಥ ಸ್ಥಿತಿಯಲ್ಲಿದ್ದವನನ್ನು ಕಂಡ. ಅಂದರೆ ಇದು ಕಾಣುವುದು ಅಂದರೆ ಅವನ ದುಸ್ಥಿತಿಯನ್ನು ನೋಡುವುದು. ಅವನಿಗೆ ಆ ಆಕೃತಿಯಿಂದ ಕಾಣಿಸಿಕೊಳ್ಳುವುದು ಬಿಡುವುದು ಅದೆಲ್ಲ
ಕೆಲವೊಮ್ಮೆ ಸಾಧ್ಯ ಆಗದೆ, ಕೆಲವೊಮ್ಮೆ ಸಾಧ್ಯ ಆಗದೆ ಇರುತ್ತೆ. ಆದರೆ ಇವನಿಗೆ ಕಾಣುವುದೇನು ಅಂದರೆ ಅವನು ಇಂಥ ಕಷ್ಟದಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಾಯಿತು. ಗೊತ್ತಾದ ತಕ್ಷಣ, ಯಾರು ನೀನು ಇಂಥ ಭೀಷಣವಾದ ಆಕೃತಿಯನ್ನು ತೊಟ್ಟು ಇಲ್ಲಿ ನಿಂತಿದ್ದಿ? ಯಾಕೆ ಅಳ್ತಾ ಇದ್ದಿ ಇಷ್ಟು ದುಃಖದಿಂದ? ಏನು ಅವಸ್ಥೆಗೆ ಕಾರಣ ಹೇಳು, ನಾನೇನು ಮಾಡಬಹುದು ಅದನ್ನು ಮಾಡಬಲ್ಲೆ. ನನ್ನ ಕೈಯಿಂದ ಆಗುತ್ತೆ ಅಂತ ಅನ್ನೋದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಅನ್ನೋದನ್ನು ನಿನಗೆ ಹೇಳ್ತೇನೆ. ಹೀಗೆ ಹೇಳಿ, ನನ್ನ ಆಶ್ರಮದ ಸುತ್ತ ಈ ರೀತಿ ದುಃಖ ಪಡುವವರನ್ನು ನನಗೆ ಅದು ಮನಸ್ಸಿಗೆ ಸಮಾಧಾನ ಆಗಲ್ಲ, ನನ್ನಿಂದ ಸಾಧ್ಯವಾದ ಪ್ರಯತ್ನ ಮಾಡ್ತೇನೆ. ಯಾಕೆಂದರೆ ನನ್ನ ಒಂದು ನಂಬಿಕೆ ಏನು ಅಂತಂದರೆ, ಭಗವಂತನನ್ನು ನಿತ್ಯ ಸ್ಮರಿಸುವಂತಹ ಈ ವಲಯದಲ್ಲಿ ಯಾರು ಪ್ರವೇಶ ಮಾಡಿದರೂ ಅವರು ಸುಖವಾಗಿರ್ತಾರೆ ಅಂತ ಅನ್ನೋದನ್ನು ನಾನು ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು. ಆದರೆ ನೀನೊಬ್ಬ ಹೀಗೆ ಇದಕ್ಕೆ ವ್ಯತಿರಿಕ್ತವಾಗಿ ಅನುಭವಿಸ್ತಾ ಇದ್ದಿ ಅಂದರೆ ಇದು ತುಂಬ ಪ್ರಬಲವಾದ ಕಾರಣ ಇರಬೇಕು. ಏನಾಗಿದೆ ಹೇಳು ಅಂತ ಹೇಳಿದಾಗ ತನ್ನ ಪೂರ್ವದ ಕಥೆಯನ್ನು, ತಾನು ರಾಜನಾಗಿ ಮಾಡಿದ ಅನ್ಯಾಯಗಳನ್ನೆಲ್ಲ ಇಂಚು ಇಂಚಾಗಿ ಬಿಡಿಸಿ ಇಡ್ತಾನೆ. ಅದೇ ಬಹಳ ಉದ್ದಕ್ಕೆ ಹೇಳ್ತಾನೆ. ಅಂದರೆ ಒಂದೇನು ಅಂದರೆ, ನಾವು ಮಾಡಿದ ತಪ್ಪನ್ನು ಭಗವಂತನ ಮುಂದೆ ನಮಗೇನು ಅಂದರೆ ನಿತ್ಯ ದೇವರ ಮುಂದೆ ಪ್ರಾರ್ಥನೆ ಮಾಡುವುದು ಅಂದರೆ ಒಂದು ಸ್ತೋತ್ರ ಮಾತ್ರ ಹೇಳುವುದಲ್ಲ. ಸ್ತೋತ್ರ ಹೇಳುವುದರ ಜೊತೆಗೆ ನಮ್ಮಿಂದಾದ ತಪ್ಪನ್ನು ದೇವರ ಮುಂದೆ ಒಪ್ಪಿಸುವುದು ಅಂತ ಅನ್ನೋದೇ ನಿಜವಾದ ಪ್ರಾರ್ಥನೆ. ಅಂದರೆ ಅದು ಮತ್ತೆ ನಾಳೆ ಮರುಕಳಿಸದಂತೆ ನಾವು ಅದನ್ನು ಒಪ್ಪಿಸುವುದು ಅಂತ ಅನ್ನೋದನ್ನೇ ಇವತ್ತು ಕೌನ್ಸಿಲಿಂಗ್ ಮಾಡಿ, ಯಾರು ಇಲ್ಲದ ಕೋಣೆಯಲ್ಲಿ ನೀವು ಹೇಳ್ಕೊಳ್ಳಿ, ನಿಮ್ಮನ್ನು ಯಾರು ಗಮನಿಸಲ್ಲ. ಒಂದು ಸರ್ತಿ ಫ್ರಸ್ಟ್ರೇಷನ್ ಒಳಗೆ ಇದ್ದದ್ದು ಹೊರಗೆ ಹೋಗಬೇಕು. ಕೆಲವೊಂದು ಹೇಳದೆ ಒಳಗೆ ಒತ್ತಡಕ್ಕೆ ಬಿದ್ದಿರುತ್ತೆ. ಯಾವಾಗ ಅದು ಒಂದು ಸರ್ತಿ ಹೇಳಿಕೊಳ್ತಾನೋ ಆಗ ದುಃಖ ಆದಾಗ ಯಾರಾದರೂ ಒಬ್ಬರು ಸಮಾಧಾನ ಮಾಡೋರಿದ್ದರೆ ದುಃಖ ಜಾಸ್ತಿಯಾಗಿ ಎಲ್ಲ ಒಂದೇ ಸರ್ತಿ ಹಿಡಿದು ನಾರ್ಮಲ್ ಆಗ್ತಾನೆ ಮನುಷ್ಯ. ಅದೇ ದುಃಖಕ್ಕೆ ಯಾರು ಸಮಾಧಾನ ಮಾಡೋರು ಇಲ್ಲ ಅಂತಂದಾಗ ಆಗ ಅದು ಎಲ್ಲೋ ಸಹಿಸಿ ಒಳಗಿಟ್ಕೊಂಡಿರ್ತಾನೆ. ಇನ್ನೊಂದು ಯಾವುದೋ ಪ್ರಸಂಗದಲ್ಲಿ ಅದು ಕೋಪವೂ ಆಗ್ಬೋದು, ಅಥವಾ ಕ್ರೋಧವೂ, ಅಂದರೆ ಇನ್ನೊಬ್ಬನ ಮೇಲೆ ತುಂಬ ವೈಲೆನ್ಸ್ ಮೂಲಕ ಹಾನಿ ಮಾಡುವುದು ಆಗ್ಬೋದು. ಹೀಗೆ ತೊಂದರೆಗಳಾಗುವುದಕ್ಕೆ ಕಾರಣ ಮನಸ್ಸು ಒಂದು ಕ್ಷಣದಲ್ಲಿ ಬರ್ಸ್ಟ್ ಆಗುತ್ತೆ. ಅವನು ತನ್ನ ಎಲ್ಲ ತಪ್ಪುಗಳನ್ನು, ನನಗೇನು ನಾಚಿಕೆ ಇಲ್ಲ ಈ ವಿಷಯದಲ್ಲಿ, ನಾನು ತಪ್ಪು ಮಾಡಿದ್ದೇನೆ, ಆ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ ಅಂತ ಎಲ್ಲವನ್ನು ಹೇಳಿಕೊಂಡಾಗ ಇಂಥವನ ನೀನು ಅಂತ ಅವನನ್ನು ಜರೀಲಿಲ್ಲ. ನಾವು ಮಾಡುವ ತಪ್ಪು ಇದು ಒಂದು ಸಾಮಾನ್ಯವಾಗಿ ಯಾರಾದರೂ ಏನಾದರೂ ತಪ್ಪು ಹೇಳಿಕೊಂಡ್ಬಿಟ್ರೆ ಅವ್ರ ಹತ್ರ ಆಮೇಲೆ ನಮ್ಮ ವ್ಯವಹಾರ ಕಟ್, ಅಥವಾ ಅವನನ್ನು ಹೀಗಳೆಯುವುದು ಜಾಸ್ತಿ ಆಗುತ್ತೆ, ಅವನನ್ನು ಅಣಗಿಸುವುದು ಜಾಸ್ತಿ ಆಗುತ್ತೆ. ಒಟ್ಟು ಒಂದು ಸರ್ತಿ ತಪ್ಪು ಹೇಳಿದಾಗ ಆಗತ್ತೆ ಇಂಥ ತಪ್ಪುಗಳು. ಆದರೆ ಇನ್ನೊಂದು ಸರ್ತಿ ಈ ತಪ್ಪಾಗದಂತೆ ನಾವು ಮಕ್ಕಳ ಹತ್ರ ಮಾಡುವ ತಪ್ಪು ಇದೇ ಜಾಸ್ತಿ. ಯಾವಾಗಲೂ ಮಕ್ಕಳ ಮನಸ್ಸಿನಲ್ಲಿ ಚಿಕ್ಕಂದಿನಲ್ಲಿ ನಾವು ಗಮನಿಸಿರ್ತೇವೆ, ಮನೆಯಲ್ಲಿ ಅಥವಾ ಸ್ಕೂಲಲ್ಲಿ ಅಥವಾ ಹೊರಗಡೆ ಎಲ್ಲೇ ಏನು ತಪ್ಪು ಮಾಡಿದ್ರು ಬಂದು ಹೇಳ್ತಾ ಇರ್ತಾರೆ. ನಾವು ಒಂದು 4 ಸರ್ತಿ ಆ ತಪ್ಪು ಮಾಡಿದ್ದೇನೆ ಅಂತ ಹೇಳಿಕೊಂಡಾಗ ಬೈದ ಮೇಲೆ ಮತ್ತೆ ನಮ್ಮ ಹತ್ರ ಹೇಳುವುದನ್ನು ನಿಲ್ಲಿಸಿಬಿಡ್ತಾರೆ, ಗುದಿಯನ್ನು ಹೇಳಿಕೊಳ್ತಾರೆ. ಅವ್ರು ಯಾವತ್ತೂ ದಾರಿ ತಪ್ಪುವ ಪ್ರಸಂಗ ಇರುವುದಿಲ್ಲ. ನಾವು ಹೆಚ್ಚಿನ ಸರ್ತಿ ದಾರಿ ತಪ್ಪುವುದಕ್ಕೆ ಕಾರಣ ಆಗೋದು ನಾವೇ ದೊಡ್ಡವರು. ಯಾಕೆಂದರೆ ಅವ್ರು ಏನು ಹೇಳಿಕೊಳ್ಳಿಕ್ಕಿದ್ದಾರೋ ಅದನ್ನು ನಾವು ಹೇಳಲಿಕ್ಕೆ ಅವಕಾಶವನ್ನೇ ಕೊಡಲ್ಲ. ಮೊದಲು ಬಾಯಿ ತಕ್ಷಣ ಏನು ಅನ್ಯಾಯ ಮಾಡಿ ಬಂದಿದ್ದಿ ಅಂತಲೇ ನಾವು ಮಕ್ಕಳ ಮೇಲೇ ವಸ್ತುತಃ ಅದೇನು ಅಂದರೆ, ಸುಮಾರು ಒಂದು ನಮ್ಮ ಅಂತರ ಒಂದು 20 ವರ್ಷ ದಾಟಿದ ತಕ್ಷಣ ಅದರ ಜನ್ರೇಷನ್ ಗ್ಯಾಪ್ ಅಂತ ಒಂದು ಶಬ್ದ ಇದೆ ನಮ್ಮಲ್ಲಿ. ಅದು ಬದಲಾದ ತಕ್ಷಣ ಅವರ ಮನಸ್ಥಿತಿಯೂ ಬದಲಾಗ್ತಾ ಹೋಗ್ತಾ ಇರುತ್ತೆ. ನಾವು ದೊಡ್ಡವರಿಗೆ ಹೆದರಿದ ಹಾಗೆ ನಮ್ಮ ಈ ನೆಕ್ಸ್ಟ್ ಪೀಳಿಗೆಯವರು ಆ ಥರ ಹೆದರಬೇಕು ಅಂತಿಲ್ಲ. ಅದರಿಂದಾಗಿ ನಾವು ಅವರನ್ನು ಆ ಮೂಲಕನೇ ಹಿಡಿತವನ್ನು ತಂದುಕೊಳ್ತೇವೆ ಅಂತ ಪ್ರಯತ್ನಿಸಿದರೆ ಅದು ನಮ್ಮಿಂದ ಮತ್ತಷ್ಟು ದೂರ ಆಗ್ತಾ ಹೋಗ್ತವೆ. ಹಾಗಾಗಿ ಇಲ್ಲಿ ಆ ದೇವದ್ಯುತಿ ತಾನು ಸ್ತೋತ್ರ ಮಾಡಿ ಏನು ಭಗವಂತನನ್ನು ಮೆಚ್ಚಿಸಿಕೊಂಡು ಈ ಪಿಶಾಚಿ ಬಂದು ತನ್ನ ಎಲ್ಲ ದೋಷಗಳನ್ನು ಹೇಳಿಕೊಂಡಾಗ ಒಂದೇ ಒಂದು ಮಾತು ವಾಪಸ್ ಬೈಲಿಲ್ಲ. ಇದು ಪ್ರತಿಯೊಬ್ಬನ ಜೀವನದಲ್ಲೂ ಇಂಥ ಅನ್ಯಾಯಗಳು, ತಪ್ಪುಗಳು ಗೊತ್ತಿಲ್ಲದೆ ಕೆಲವೊಮ್ಮೆ ಅರಿವು ಬರುವ ಮುಂಚೆ ನಡೀತಾ ಇರುತ್ತೆ. ನೀನು ಹೇಳಿಕೊಂಡಿ ಅಲ್ವಾ, ಏನೂ ತೊಂದರೆ ಇಲ್ಲ, ಇದಕ್ಕೆ ಏನಾದರೂ ಪರಿಹಾರವನ್ನು ಮಾಡಲಿಕ್ಕಾಗತ್ತಾ ಅಂತ ಅನ್ನೋದನ್ನು ನಾನು ನೋಡ್ತೇನೆ. ಅಂದರೆ ನಾನು ಮಾಡ್ತೇನೆ ಅಂತ ಹೇಳ್ತಿಲ್ಲ, ನಿನಗೊಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಹೀಗೆ ಮಾಡಿದರೆ ಆಗಬಹುದು ಅಂತ ನಾನು ತಿಳಿಸ್ತೇನೆ. ಅದನ್ನು ಮುಂದುವರಿಸಿದರೆ, ಧರ್ಮಂ ಯಾತಿ ಜಗತ್ರಯೇ ಯೋಂತರಾತ್ಮ ಚ ಭೂತಾನಾಂ ತಸ್ಮಿನ್ ದ್ವೇಷೋ ಮಮಾಭವತ್. ಅವನು ಸಮಾಧಾನವನ್ನು ಹೇಳಿದ ಮೇಲೆ, ನೀನು ಹೇಳಿದ ನಡೆಯಲ್ಲಿ ನಾನು ಇರ್ತೇನೆ. ಅವನು ಹೇಳಿದ್ದು ಮುಖ್ಯವಾಗಿ ನೀನು ಶಾಂತನಾಗಬೇಕು, ಯಾರನ್ನೂ ಹಿಂಸಿಸಬಾರ್ದು ಅಂತ. ಆಗ ತಾನು ಮಾಡಿದ್ದನ್ನು ಮತ್ತೆ ವಿವರಿಸಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ನಾನು ಅನ್ಯಾಯ ಮಾಡಿದ್ದರ ಪರಮಾವಧಿ, ಅದಕ್ಕೆ ಬಹುಶಃ ಆ ಕಡೆಯ ಮಿತಿಯೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅತ್ಯಂತ ಪಾಪಿಷ್ಠನಾಗಿ ಹರಿಯನ್ನು ಪ್ರೀತಿಸೋರನ್ನೆಲ್ಲ ದ್ವೇಷ ಮಾಡ್ತಾ ಬಂದೆ, ದೇವತೆಗಳನ್ನು ಆರಾಧಿಸೋರನ್ನೆಲ್ಲ ಗೋಳೊಯ್ಕೊಂಡು ಬಂದೆ. ಯಾರನ್ನು ಸ್ತೋತ್ರ ಮಾಡಿದರೆ, ಇದರಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಅವನಿಗೆ
ಬಗ್ಗೆ ನಾವು ಯಾವಾಗಲೂ ಜಾಗ್ರತೆಯಿಂದ ಇರಬೇಕು. ದೊಡ್ಡವರನ್ನು ಪ್ರೀತಿಸುವವರೂ ಕೂಡ ದೊಡ್ಡವರೇ ಆಗಿರ್ತಾರೆ. ಯಾಕೆಂದರೆ ಭಗವಂತನನ್ನು ನೆನಪಿಸಿಕೊಳ್ಳುವುದೂ ಕೂಡ ಒಂದು ದೊಡ್ಡ ಭಾಗ್ಯ. ಅಂಥ ಕಥೆಯ ವಾತಾವರಣಕ್ಕೆ ಬಂದು ಕೂಡುವುದೂ ದೊಡ್ಡ ಭಾಗ್ಯ. ಯಾಕೆಂದರೆ ಹೇಳುವವನೇ ಸಿಗುವುದು ಕಷ್ಟ. ಹೇಳುವವನು ಸಿಕ್ಕಿದಾಗಲೂ ಕೇಳುವ ತಾಳ್ಮೆ ಉಳಿಯುವುದು ಮತ್ತೂ ಕಷ್ಟ. ಅದು ನಿರಂತರ ಮುಂದುವರಿಯುವುದು ಮತ್ತೂ ಕಷ್ಟ. ನೂರಾರು ವಿಘ್ನಗಳ ನಡುವೆ ಅಂಥದ್ದೊಂದು ವಾತಾವರಣ ನಿನಗೆ ಒದಗಿದೆ. ಅದರಿಂದಾಗಿ ನೀನು ನಿನ್ನ ಮನಸ್ಸಿನಲ್ಲಿ ಏನೇನು ಅನ್ನಿಸಿತೋ, ನಿನಗೆ ಇಲ್ಲಿಯ ತನಕ ಏನು ತಿಳುವಳಿಕೆ ಬಂತೋ ಅದನ್ನು ತೋಡಿಕೋ ಅಂತ ಹೇಳಿದಾಗ ಅವನು ಹೇಳಿದ ಮಾತುಗಳಿವೆಲ್ಲ. ಯಾರು ಇಡೀ ಜಗತ್ತನ್ನು ಪಾಲಿಸುತ್ತಾನೋ, ತಾನೂ ಬದುಕಿ ಉಳಿದವರನ್ನು ಬದುಕಗೊಡಿ ಅನ್ನುವ ಧರ್ಮವನ್ನು ನೆಲೆಗೊಳಿಸಿದನೋ. ನಮಗೆ ಧರ್ಮ ಅನ್ನುವ ಶಬ್ದಕ್ಕೆ ನಾವು ಶಬ್ದವಾಗಿ ಇನ್ನೊಂದು ಭಾಷೆಯಿಂದ ತೆಗೆದುಕೊಂಡು ಹೇಳುವುದು ರಿಲಿಜನ್ ಅಂತ. ರಿಲಿಜನ್ ಅನ್ನೋದು ಧರ್ಮದ ಒಂದು ಭಾಗ ಹೊರತು ಧರ್ಮದ ಸಮಗ್ರ ಅರ್ಥವನ್ನು ಹೇಳಲಿಕ್ಕೆ ಅದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಧರ್ಮ ಅಂದರೆ ರಿಲಿಜನ್ ಆಗುತ್ತೆ, ಆದರೆ ರಿಲಿಜನ್ ಅಂದರೆ ಧರ್ಮ ಆಗೋದು ಸಾಧ್ಯವೇ ಇಲ್ಲ. ಯಾಕೆಂದರೆ ಧರ್ಮ ಅನ್ನುವ ಶಬ್ದಕ್ಕೆ ಸಾವಿರಾರು ಅರ್ಥಗಳಲ್ಲಿ ನಾವು ಬಳಕೆಯಲ್ಲಿ ತಂದುಕೊಳ್ತೇವೆ. ನಾನು ನನ್ನ ಧರ್ಮ ಮಾಡಿದ್ದೇನೆ, ನಾನು ಕೆಲಸ ಮಾಡಿದ್ದದು, ನಾನೇನೋ ಒಂದು ಕೆಲಸ ಮಾಡಲಿಕ್ಕಿರುತ್ತೆ. ಆ ಕೆಲಸವನ್ನು ನಾನು ಮಾಡಿ ಮುಗಿಸಿ ಬಂದಮೇಲೆ ಏನೋ ಅಲ್ಲಿ ಮತ್ತು ಸರಿಯಾದ ವ್ಯವಸ್ಥೆ ಆಗಲಿಲ್ಲ, ನಾನು ನನ್ನ ಧರ್ಮ ಮಾಡಿದ್ದೇನೆ, ಅಲ್ಲಿ ಮುಂದೆ ಆಗಿದ್ದದು ಇನ್ನೊಬ್ರು ಯಾರು ನೋಡ್ಕೋಬೇಕದನ್ನು ಮಾಡಿಲ್ಲ ಅಂತ. ಅಥವಾ ಒಬ್ಬ ಸಾಮಾನ್ಯ ಭಿಕ್ಷೆ ಬೇಡುವವನು ಅಮ್ಮ ಧರ್ಮ ಮಾಡಿ ಅಂತಾನೆ, ಅಂದರೆ ಅವನು ಹೊಟ್ಟೆಪಾಡು ಮೈ ಮುಚ್ಚಿಕೊಳ್ಳುವ ಬಟ್ಟೆಯಷ್ಟೇ ಅವನಿಗಿರುವ ಧರ್ಮ, ಅದು ಅವನ ಧರ್ಮ. ಧರ್ಮ ಅಂದರೆ ರಕ್ಷಿಸುವಂತಹದ್ದು ಅಂತ ಅರ್ಥ. ಇನ್ನೂ ಸರಳವಾಗಿ ಸಮಗ್ರ ಶಾಸ್ತ್ರದ ತಿರುಳು ಅಂತ ತೆಗೆದುಕೊಂಡು ಹೇಳುವುದಾದರೆ ಬದುಕಿ ಮತ್ತು ಬದುಕಲು ಬಿಡಿ. ನಾವು ಬದುಕುತ್ತಾ ಉಳಿದವರ ಬದುಕಿಗೂ ಕೂಡ ಬೆಲೆ ಕೊಟ್ಟು ಗೌರವಿಸುವುದು ಅಂತೇನಿದೆ, ಅಂಥದ್ದನ್ನು ಇಡೀ ಜಗತ್ತಿನಲ್ಲಿ ನಿರಂತರ ದೇವರಿಗೆ ನಾಸ್ತಿಕತೆಯನ್ನು ಅಳಿಸುವುದು ಎಷ್ಟು ಸುಲಭದ ಕೆಲಸ. ಆದರೆ ಅಳಿಸ್ಲಿಲ್ಲ ಅವನು. ಯಾಕೆಂದರೆ ಅಲ್ಲಿ ಅವರವರು ಮಾಡುವಂತಹ ಕರ್ತವ್ಯವನ್ನು ಮಾಡ್ತಾ ಹೋಗ್ತಿರ್ತಾರೆ. ನಾವು ಯಾವುದು ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾಕೆಂದರೆ ನೂರಾರು ಥರದ ಬೀಜಗಳಿವೆ. ಒಂದು ಕಹಿ ಇದೆ, ಒಂದು ಸಿಹಿ ಇದೆ, ಒಂದು ಹುಳಿ ಇದೆ, ಒಂದು ಖಾರ ಇದೆ. ಆಯಾ ವಸ್ತುಗಳು ಹಾಗಿದ್ರೇ ಚಂದ. ಅದನ್ನು ನಾವು ಬದಲಾಯಿಸಲಿಕ್ಕೆ ಹೋಗಿ ನಾವು ನಮ್ಮ ಬಗ್ಗೆ ಯೋಚನೆ ಮಾಡದೆ ಅಂಥವರಿಗೆ ಏನಾದರೂ ತೊಂದರೆ ಆಗುತ್ತಲ್ವಾ ಅಂತ ನಾವು ಉಳಿದ ದೋಷಗಳಿಗೆ ಪರಿಹಾರವನ್ನು ಕಾಣುವ ಪ್ರಯತ್ನಕ್ಕಿಂತ ಮುಂಚೆ ನಾವು ಸರಿಯಾದ ನೆಟ್ಟಗಿನ ದಾರಿಯಲ್ಲಿ ಇದ್ದೇವಾ ಅನ್ನೋದನ್ನು ಯೋಚನೆ ಮಾಡ್ತಾ ನಮ್ಮಿಂದ ತಪ್ಪಾಗದಂತೆ ವರ್ತಿಸುವುದು ಬಹಳ ಮುಖ್ಯ. ಇನ್ನೊಬ್ಬನ ವರ್ತನೆಗೆ ತೊಂದರೆಯಾಗದಂತೆ ನಡೆದುಕೊಳ್ಳುವುದು ಅದಕ್ಕಿಂತ ಬಹಳ ಮುಖ್ಯ. ಹೀಗೆ ಇಡೀ ಜಗತ್ತನ್ನು ನಮಗೆ ಮಾಡಿ ತೋರಿಸಿದ್ದು ಭಗವಂತ ಏನು ಅಂದರೆ, ತಾನು ಜಗತ್ತಿನ ಎಲ್ಲ ತನ್ನ ಸ್ಥಿತಿ ನಿಯಮಗಳನ್ನು ಮಾಡಿಕೊಳ್ಳುತ್ತಲೇ ಉಳಿದ ತಾನಾಗಿ ಏನು ಸ್ವಭಾವಕ್ಕೆ ಅನುಗುಣವಾಗಿ ಜಗತ್ತು ಪ್ರತಿಕ್ರಿಯಿಸ್ತಾ ಇರೋದೋ ಆ ಪ್ರತಿಕ್ರಿಯೆಗೂ ಅವಕಾಶ ಕೊಡುತ್ತಾ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಅಂತಹ ಭಗವಂತನನ್ನು ನಾನು ದ್ವೇಷಕ್ಕೋಸ್ಕರ, ಅವನು ಯಾವತ್ತೂ ಯಾರನ್ನು ದ್ವೇಷಿಸಲಿಲ್ಲ. ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ಕೃಷ್ಣ ಹೇಳಿದ ಮಾತು. ಭಗವಂತನಿಗೆ ಯಾವುದೇ ವ್ಯಕ್ತಿಯ ಮೇಲೆ ದ್ವೇಷ ಆಗಲಿ ಪ್ರೀತಿ ಆಗಲಿ ಇಲ್ಲ. ಗುಣಗಳನ್ನು ಇಷ್ಟಪಡ್ತಾನೆ, ದುರ್ಗುಣಗಳಿಗೆ ಶಿಕ್ಷೆ ಕೊಡ್ತಾನೆ ಅಷ್ಟೇ. ಶಿಕ್ಷೆ ಕೊಡುವುದು ಕೂಡ ತಾಯಿಯಾಗಿ ಹೇಗೆ ಆ ಮಗು ಜಾಣ ಆಗಬೇಕು ಅಂತ ಅನ್ನುವ ಪೆಟ್ಟು ಅನ್ನೋದು ಪ್ರಯತ್ನವೋ ಹಾಗೆ ಭಗವಂತನಿಗೂ ಶಿಕ್ಷಿಸುವುದಾಗಲೂ ಹೇಳ್ತಾನಲ್ವ. ದುರ್ಯೋಧನನಿಗೆ ಕೃಷ್ಣ ಇಷ್ಟು ಬಿಡಿಸಿ ಹೇಳಿದಾಗಲೂ ಮತ್ತೂ ತಿದ್ದಿಕೊಳ್ಳಿಕ್ಕಾಗಲಿಲ್ಲ ಅನ್ನೋದು ಅದು ಅವನ ವೈಯಕ್ತಿಕ ಸ್ವಭಾವ. ಭಗವಂತ ಆ ಒಳಗಿನ ಸ್ವಭಾವ ಶಬ್ದದ ಅರ್ಥವೂ ಅದೇ ಅಲ್ವಾ, ಸ್ವಭಾವ. ಅದು ಅದರದ್ದೇ ಭಾವ. ಅದು ಬದಲಾಯಿಸಿದರೆ ಸ್ವಭಾವ ಅಲ್ಲ, ಅದು ಪ್ರಭಾವ ಆಯಿತು. ಭಗವಂತ ಯಾರ ಮೇಲೂ ಪ್ರಭಾವ ಬೀರುವುದಿಲ್ಲ. ಆಯಾ ಸ್ವಭಾವಕ್ಕೆ ಬೇಕಾದ ವಾತಾವರಣವನ್ನು ಒದಗಿಸಿಕೊಡ್ತಾನೆ. ಅದರಿಂದಾಗಿ ನಾನು ಅಂತಹ ಎಲ್ಲರನ್ನೂ ಆಯಾ ಸ್ವಭಾವದಲ್ಲಿ ಬೆಳಗುವಂತೆ ಲೋಕಕ್ಕೆ ವ್ಯವಸ್ಥೆ ಮಾಡುವಂಥವನನ್ನು ದ್ವೇಷಿಸಿದೆ. ತ್ಯಕ್ತಕ್ರಿಯೈ ಪ್ರಿಯಾರಣ್ಯೈ ನಿಸ್ಸಂಗೈಕ ಚರೈಶ್ಚಯ, ಏನೇನು ಮಾಡಬೇಕು ಅನ್ನೋದನ್ನು ಹೇಳೋದು ಬಹಳ ಚೆನ್ನಾಗಿ ಹೇಳ್ತಾನೆ. ನಾನು ಮುಖ್ಯವಾಗಿ ಮನುಷ್ಯನಾಗಿ ನಡೆಸಬೇಕಾದ ಸಾಮಾನ್ಯ ಕ್ರಿಯೆಯನ್ನು ಮಾಡಲಿಲ್ಲ. ಅತ್ಯಂತ ಪ್ರಿಯರಾದವರಿಗೂ ನಾನು ಅವರು ಪ್ರೀತಿ ತೋರಿಸಿದಾಗಲೂ ನಾನು ಪ್ರತಿಯಾಗಿ ಪ್ರೀತಿ ತೋರಿಸಲಿಲ್ಲ. ಅತ್ಯಂತ ಸಮಾಜದ ಯಾವ ಸಂಪತ್ತೂ ಬೇಡ ಅಂತ ನಿಸ್ಸಂಗದಿಂದ ಬದುಕಿದವರಿಗೂ ಕೂಡ ನಾನು ಬದುಕಲಿಕ್ಕೆ ಬಿಡಲಿಲ್ಲ. ಅವರು ಏನೂ ಸಮಾಜದಿಂದ ಕೇಳಲಿಲ್ಲ, ಕೇವಲ ಭಗವಂತನಿಗೆ ಮೆಚ್ಚುಗೆಯಾಗಬೇಕು ಅಂತ ಅಷ್ಟನ್ನೇ ತಮ್ಮ ಕರ್ತವ್ಯ ಅನ್ನೋ ಹಾಗೆ ನಡೆಸಿಕೊಂಡು ಹೋದವರು. ಅವರಿಗೂ ಕೂಡ ನಾನು ನಿಶ್ಚಿಂತೆಯಿಂದ ಇರಲಿಕ್ಕೆ ಬಿಡಲಿಲ್ಲ. ವೇದಾಂತೆ ಯತಿಭಿಶ್ಚಿಂತ್ಯ, ವೇದಾಂತದ ಶಾಸ್ತ್ರಗಳಲ್ಲಿ ಯಾರು ಸದಾ ಪ್ರತಿಪಾದ್ಯನಾಗಿದ್ದಾನೋ ಅಂತಹ ಪ್ರತಿಪಾದ್ಯನಾದ ಭಗವಂತನನ್ನು ವೇದಾಂತದ ಚಿಂತನೆಯಲ್ಲಿ ನಡೆಸುವವರಿಗೂ ನಾನು ಉಳ್ಕೊಳ್ಳಿಕ್ಕೆ ಅವಕಾಶ ಕೊಡಲಿಲ್ಲ. ಹೀಗೆ ಯನ್ಮಯ ಸುಕೃತಂ ಕರ್ಮ ಕೃತಂ ಪ್ರಾಕ್ತನ ಜನ್ಮನಿ ವಿಷ್ಣು ದ್ವೇಷಾಗ್ನಿನ ದಗ್ಧಂ ತತ್ಸರ್ವಂ ಭಸ್ಮಸಾದಭೂತ್. ಅದಕ್ಕಿಂತ ಮುಂಚೆ ನಾನು ಮಾಡಿದ ಒಳ್ಳೆಯ ಕೆಲಸಗಳು ಕೂಡ ಭಗವಂತನನ್ನು ದ್ವೇಷಿಸಿದೆ ಅನ್ನುವ ಕಾರಣಕ್ಕಾಗಿದ್ದು ಫಲಿಸದೆ ಭಸ್ಮವಾಗಿ ಹೋಯಿತು. ಪರೋಪಕಾರ ಕಾರ್ಯೇಹಿ ಧನ್ಯಾ ಹಿ ಮಂದಗಾಮಿನಃ.
ಪರೋಪಕಾರದ ಕಾರ್ಯದಲ್ಲಿಯೇ ದೊಡ್ಡವರು ಯಾವಾಗಲೂ ತೊಡಗ್ತಾರೆ ಅಂತ ಅನ್ನೋದ್ರಿಂದಲೇ ಬಹುಶಃ ನಿಮ್ಮ ಮುಂದೆ ನಾನು ಎಲ್ಲವನ್ನೂ ಬಿಚ್ಚಿಡುವಂತಹ ಪ್ರಸಂಗ ಬಂದೊದಗಿತು. ನೀವು ನನಗೆ ಒದಗಿದ್ದು ನನ್ನ ಜನ್ಮದ ಸುಕೃತ ಅಂತ ಹೀಗೆ ಹೇಳ್ತಾ, ಸ್ರಷ್ಟಾ ಪಾಲಯಿತಾ ಹಂತ ಜಗತಾಂ ಯೋ ಮಹೇಶ್ವರ ಆತ್ಮ ಚ ಸರ್ವಭೂತಾನಾಂ ತಮ್ಮೂಢೋ ದ್ವೇಷ್ಟಿಕಃ ಕಥಂ. ಆಗ ಆ ದೇವದ್ಯುತಿ ಹೇಳ್ತಾ, ಬದುಕಬೇಕಾದದ್ದು ಮನುಷ್ಯ ತನಗಾಗಿ ಅನ್ನೋದಕ್ಕಿಂತ ಹೆಚ್ಚು ಸಮಾಜಕ್ಕಾಗಿ ಅಥವಾ ಪರಮಾತ್ಮನ ಪ್ರೀತಿಗಾಗಿ ಅಂತ ಎಚ್ಚರಿಕೆ ಇದ್ದರೆ ಮಾತ್ರ ಆತನ ಬದುಕು ಸಾರ್ಥಕವಾಗುತ್ತೆ. ಅದರಲ್ಲಿ ತನಗಾಗಿ ಅನ್ನೋದು ಸೇರಿ ಹೋಗುತ್ತೆ. ಯಾಕೆಂದರೆ ಎಲ್ಲರಿಗೋಸ್ಕರ ಅಂತಂದಾಗ ಎಲ್ಲರಲ್ಲಿ ನಾನೂ ಸೇರ್ತೇನೆ ಅಂತ ಅನ್ನೋದು ಬಹಳ ಮುಖ್ಯವಾದದ್ದು. ಯಾರು ದ್ವೇಷದಲ್ಲಿಯೇ ಬದುಕನ್ನು ಕಳೀತಾನೋ ಅವನು ಉಳಿದವರ ದ್ವೇಷಕ್ಕೆ ಪಾತ್ರನಾಗ್ತಾನೆ ಅಷ್ಟೇ. ಜಗತ್ತನ್ನು ಸೃಷ್ಟಿ ಮಾಡುವ, ರಕ್ಷಿಸುವ, ನಾಶಗೊಳಿಸುವ, ಎಲ್ಲದರ ಒಳಗೆ ನೆಲೆಸಿ ಅದರ ಆಯಾ ಕರ್ತವ್ಯವನ್ನು ನಿರ್ವಹಿಸುವಂತಹ ಭಗವಂತನನ್ನು ಮೂಢನಾದವನು ಮಾತ್ರ ದ್ವೇಷಿಸಿಯಾನು ಹೊರತು, ಸಾಮಾನ್ಯ ಸ್ವಲ್ಪ ಪ್ರಜ್ಞೆ ಇದ್ದವನು ತನ್ನ ಪ್ರಕೃತಿಯ ಪ್ರತಿಯೊಂದು ವಸ್ತುಗಳನ್ನು ಕಂಡಾಗ ಇದರ ಹಿಂದೆ ಒಬ್ಬ ಎಂಥ ಅದ್ಭುತವಾದ ಸೃಷ್ಟಿಕರ್ತಾರ ಇರಬಲ್ಲ ಅನ್ನೋದನ್ನು ಯೋಚಿಸಿ ಅದಕ್ಕೆ ತಲೆಬಾಗ್ತಾನೆ. ಹಾಗಾಗಿ ತಲೆಬಾಗುವ ಸಣ್ಣ ವ್ಯವಧಾನವು ನಿನಗೆ ಇಲ್ಲದೆ ಹೋಯ್ತಲ್ವಾ, ಇದು ಮೂಢ ಮಾಡಬಹುದಾದ ಕೆಲಸ. ನೀನು ಹೀಗೆ ಮಾಡಿದ್ದಿ ಅಂತಂದರೆ ಈಗ ನೀನು ಅನುಭವಿಸ್ತಾ ಇರುವಂತಹದ್ದು ಅದು ಸಹಜವಾಗಿ ಇದೆ. ಆದರೆ ನೀನು ಹೇಳಿಕೊಂಡ ಈ ಪ್ರತಿಯೊಂದು ಮಾತು ಕೂಡ ನಿನ್ನನ್ನು ಮತ್ತೆ ಮುಂದಕ್ಕೆ ಅದು ನಿನಗಿರುವ ಅಡೆತಡೆಗಳನ್ನು ಪರಿಹರಿಸಿ ಕರೆದುಕೊಂಡು ಹೋಗುವಲ್ಲಿ ನೀನು ನಿಶ್ಚಿಂತನಾಗಿರು, ಸಂಶಯ ಪಡಬೇಡ ಅಂತ ಅವನನ್ನು ಧೈರ್ಯ ತುಂಬುತ್ತಾನೆ. ಆದರೂ ಲೋಕದ ವ್ಯವಹಾರ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ, ಭವಂತಿ ಸರ್ವಕರ್ಮಾಣಿ ಸಫಲಾನಿ ಯದರ್ಪಣಾತ್ ತದ್ಭಕ್ತಿ ವಿಮುಖೋ ಮರ್ತ್ಯ ಕೋನ ಯಾತೀಹ ದುರ್ಗತಿಂ. ನಿನಗೆ ಖಂಡಿತ ಸದ್ಗತಿ ಆಗತ್ತೆ. ಯಾಕೆ ಅಂದರೆ ಯಾರು ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ಅವನ ಭಕ್ತಿಯಿಂದ ವಿಮುಖನಾಗದೆ ನಿರಂತರ ಚಿಂತನೆ ನಡೆಸ್ತಾನೋ ಅವನು ಯಾವತ್ತೂ ದುರ್ಗತಿಯನ್ನು ಹೊಂದುವುದಿಲ್ಲ. ನಿನಗಿಷ್ಟು ಎಚ್ಚರ ಬಂದಿದೆಯಲ್ವಾ, ಈ ಎಚ್ಚರದಿಂದ ನೀನು ಈಗ ಇಷ್ಟು ಆಡಿದ ಮಾತು ನಿನಗೆ ಸದ್ಗತಿಯನ್ನೇ ತಂದುಕೊಡುತ್ತೆ. ಶ್ರುತಿ ಸ್ಮೃತಿ ಸದಾಚಾರ ವಿಹಿತಂ ಕರ್ಮ ಕೇವಲಂ ಸೇವಿತವ್ಯಂ ಚತುರ್ವರ್ಣೈ ಭಜನ್ನಾರಾಯಣಂ ಸದಾ. ವೇದಗಳು, ವೇದಕ್ಕೆ ಅನುಸಾರಿಯಾದ ಸ್ಮರಣೆಯಿಂದ ಬಂದಂತಹ ಸ್ಮೃತಿ ವಾಕ್ಯಗಳು ಇದು ಬದುಕಿಗೆ ನಮ್ಮನ್ನು ಒಂದು ಚೌಕಟ್ಟು ಹಾಕುವುದು, ನಮ್ಮನ್ನು ತಡೆ ಒಡ್ಡಬೇಕು ಅಂತಲ್ಲ. ನಾವು ಸರಿಯಾದ ಚೌಕಟ್ಟಿನ ಒಳಗೆ ಇದ್ದರೆ ಆಟದಲ್ಲಿ ಗೆಲ್ಲುವುದು ಸುಲಭ ಆಗುತ್ತೆ. ಆಟದಲ್ಲಿ ಕೆಲವು ನಿಯಮ ಇರುತ್ತೆ. ಈ ಗೆರೆ ದಾಟಬಾರ್ದು, ಇದರ ಒಳಗೆ ಮಾತ್ರ ನಿಂತ್ಕೊಳ್ಬೇಕು, ಈಚೆ ಹೋದರೆ ನಾವು ಆಟದಿಂದ ಹೊರಕ್ಕೆ ಬೀಳುತ್ತೇವೆ. ಇದರ ಉದ್ದೇಶ ಏನು ಅಂತಂದರೆ ಗೆರೆ ಮುಟ್ಟುವುದೇ ಔಟ್ ಆಗುವುದು. ಅದಕ್ಕೋಸ್ಕರ ನಾವು ಆಟನೇ ಬೇಡ ಅಂತ ಹೇಳಿದರೆ ಯಾವತ್ತೂ ಗೆಲುವಿನ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಯಮಗಳನ್ನು ತಿಳಿದುಕೊಂಡೇ ಅದರ ಒಳಗೆ ಇದ್ದು ಆ ತಪ್ಪುಗಳಿಗೆ ಗುರಿಯಾಗದೆ, ತಪ್ಪಾಗಿದ್ರೂ ಮತ್ತೊಮ್ಮೆ ಬದುಕಲಿಕ್ಕೆ ಸಿಕ್ಕಿದ ಅವಕಾಶಗಳನ್ನು ಸರಿಯಾಗಿ ವಿನಿಯೋಗಿಸಿಕೊಂಡ ಅಂದರೆ ಆ ಗೆಲುವಿನ ಸುಖವನ್ನು ಮನುಷ್ಯ ಅನುಭವಿಸುವುದು ಹೇಗೆ ಸಾಧ್ಯವೋ ಹಾಗೆಯೇ ಶಾಸ್ತ್ರದಲ್ಲಿ ಕೊಟ್ಟ ಚೌಕಟ್ಟುಗಳು ಅದು ನಮ್ಮನ್ನು ಕಟ್ಟಿ ಹಾಕ್ಲಿಕ್ಕಲ್ಲ, ಗೆಲುವಿನ ದಾರಿಯಲ್ಲಿ ಹೋಗಲಿಕ್ಕೆ ಅಡ್ಡಪಟ್ಟಿ ಇಟ್ಟು ನಾವು ದಾರಿಗಿಂತ ಹೆಚ್ಚು ಬದಿಯಲ್ಲಿರುವಂತಹ ತೋಡಿಗೆ ಇಣುಕುವುದು ಜಾಸ್ತಿ ಅನ್ನುವ ಕಾರಣಕ್ಕೆ ಆ ಚಿಂತನೆಗಳಲ್ಲಿ ನಮ್ಮ ಸಚ್ಚಾರಿತ್ರಕ್ಕೆ ಅನುಕೂಲವಾದ ಮಾಹಿತಿಯನ್ನು, ನಿಯಮಗಳನ್ನು ಸೂಚಿಸಿರ್ತಾರೆ. ಶಾಸ್ತ್ರೋಕ್ತಂ ಕರ್ಮನ ಸಂತ್ಯಜೇತ್. ಯಾವ ಕಾರಣಕ್ಕೂ ಶಾಸ್ತ್ರದಲ್ಲಿ ಹೇಳಿದ ಚಟುವಟಿಕೆಗಳಲ್ಲಿ ಎಷ್ಟು ಸಾಧ್ಯವೋ ನಾವು ಎಲ್ಲವನ್ನು 100ಕ್ಕೆ 100 ಹೀಗೇ ಆಗತ್ತೆ ಅಂತ ಅನ್ನೋದನ್ನು ಹೇಳಲಿಕ್ಕೆ ಬರದೇ ಇದ್ದರೂ ಕನಿಷ್ಠ ಪಕ್ಷ ಕೆಲವೊಂದು ಮಾಡಲಿಕ್ಕಾಗದೇ ಇದ್ರೂ ಗೊತ್ತಿರಬೇಕಾಗತ್ತೆ. ಕೆಲವು ಮಾಡಲಿಕ್ಕಾಗುವ ಸಂದರ್ಭದಲ್ಲಿ ಅದರ ಕನಿಷ್ಠ ಪಕ್ಷದ ಕರ್ತವ್ಯದಲ್ಲಾದರೂ ನಾವು ತೊಡಗುವುದು ಮುಂದುವರಿಸಿದರೆ ಗೊತ್ತಿಲ್ಲದೆ ಮತ್ತಷ್ಟು ಶ್ರದ್ಧೆ ಬೆಳೆದಾಗ ಆ ಕಾರ್ಯದಲ್ಲಿ ಹೆಚ್ಚು ತೊಡಗಿಕೊಳ್ಳುವುದು ಸಾಧ್ಯ ಆಗುತ್ತೆ. ಅಂದರೆ ನಮಗೆ ಸಾಮಾಜಿಕವಾದ ಉದಾಹರಣೆ ತೆಗೆದುಕೊಳ್ಳುವುದಾದರೆ, ಒಂದೇ ಸರ್ತಿಗೆ ನಾವು ಪ್ಲಾಸ್ಟಿಕ್ಕನ್ನು ಬಿಟ್ಟು ಬದುಕ್ತೇವೆ ಅಂತ ಅನ್ನೋದು ಅಸಾಧ್ಯವಾದ ಮಾತು. ಯಾಕೆಂದರೆ ನಾವು ಬಳಸುವ ಪ್ರತಿಯೊಂದು ವಸ್ತುವಿನಲ್ಲೂ ಪ್ಲಾಸ್ಟಿಕ್ನ ಅಂಶ, ಬಟ್ಟೆಯಿಂದ ಹಿಡಿದು ನಮ್ಮ ಮನೆಯಲ್ಲಿರುವ ಎಲ್ಲ ತಟ್ಟೆಗಳು ಅಂಥದ್ದೇ ಸೇರಿಕೊಂಡಿದೆ. ಅಂದಮೇಲೆ 100ಕ್ಕೆ 100 ನಾವು ಪೂರ್ತಿಯಾಗಿ ಬದಲಾಯಿಸ್ಲಿಕ್ಕಾಗದೇ ಇದ್ರೂ ಒಂದು ಬಾರಿ ಬಳಸಿ ಎಸೆಯುವಂಥದ್ದನ್ನು ಕಮ್ಮಿ ಮಾಡ್ತಾ ಆದಷ್ಟು ಮನೆಯ ಹಳೆಯ ಥರದ ಪಾತ್ರೆಗಳಿಗೆ ಒಗ್ಗಿಕೊಳ್ಳುವ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಹೋದಂತೆ ಅದಕ್ಕೆ ಕನಿಷ್ಠ ಪಕ್ಷ 100 ವರ್ಷದಲ್ಲಿ ಆಗುವ ಅಪಾಯವನ್ನು 1000 ವರ್ಷದ ತನಕ ದೂಡಬಹುದಷ್ಟೇ. ಅಪಾಯ ಇದ್ದದ್ದೇ, ಸೃಷ್ಟಿ ಆದ ಮೇಲೆ ಸಾಯದ ರಾಕ್ಷಸನಂತೆ ಅದು ನಮ್ಮನ್ನು ಆವರಿಸಿಕೊಂಡು ನಿಂತಿದೆ ಅನ್ನುವ ಇದೊಂದು ಸಣ್ಣ ಉದಾಹರಣೆ. ಹೀಗೆ ಪ್ರತಿಯೊಂದರಲ್ಲೂ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಹೇಗೆ ಅವಕಾಶ ಇದೆಯೋ ಧರ್ಮದ ದಾರಿಯಲ್ಲೂ ಒಂದೇ ಸರ್ತಿ ಎಲ್ಲವನ್ನು ಮಾಡಿಬಿಡಿ ಅಂತ ಶಾಸ್ತ್ರಕಾರರು ಹೇಳುವುದೂ ಇಲ್ಲ. ಹೆಜ್ಜೆ ಹೆಜ್ಜೆಗೆ ಸಾಧ್ಯವಾದಷ್ಟನ್ನು ಬೆಳೆಸಿಕೊಂಡು ಹೋಗುವ ಪ್ರವೃತ್ತಿಯೇ ಶ್ರುತಿ ಸ್ಮೃತಿಗಳ ಮಾತುಗಳು ನಮ್ಮನ್ನು ಕರೆದೊಯ್ಯುವ ಕೈಗಳಾಗಿ ಜೊತೆಗೆ ನಿಂತಿದ್ದಾವೆ. ಸ್ವಬುದ್ಧಿರಚಿತೈಶಾಸ್ತ್ರೈ ಪ್ರತಾರ್ಯೇ ಹತು ಬಾಲಿಶಾನ್ ವಿಘ್ನಂತಿ ಶ್ರೇಯಸೋ ಮಾರ್ಗಂ ಲೋಕನಾಶಾಯ ಕೇವಲಂ.
ಇನ್ನೊಂದು ಎಚ್ಚರಿಕೆ ಕೊಡ್ತಾರೆ. ನಮಗೆ ಮರುಳು ಮರುಳಾದ ಮಾತುಗಳನ್ನು ಹೇಳ್ತಾ, ಈ ಶಾಸ್ತ್ರಗಳು ನಿಮ್ಮನ್ನು ಕಟ್ಟಿ ಹಾಕಿ ನಿಮ್ಮ ಸುಖವನ್ನು ವಂಚಿಸ್ತಾ ಇದೆ ಅಂತ ನಮ್ಮ ತಲೆ ಕೆಡಿಸುವವರು ಬಹಳ ಜನ ಇರ್ತಾರೆ. ಅವರು ಸ್ವತಃ ತಾವು ಕೆಡುವುದಲ್ಲದೆ ದಾರಿಯಲ್ಲಿ ಹೋಗ್ತಾ ಇರುವ ಸರಿಯಾದ ನೆಲೆಯನ್ನು ಕಾಣುವಂತಹ ಮಂದಿಗೂ ಕೂಡ ಗುರಿಯನ್ನು ಸೇರಲಾರದಂತೆ ತಡೀತಾರೆ. ಸ್ವಬುದ್ಧಿ ರಚಿತೈಹಿ ಶಾಸ್ತ್ರೈಹಿ, ಅದರ ದೂರದೃಷ್ಟಿ ಇಲ್ಲದೆ ದೇವರಿಗೆ ಎರೆಯುವುದು ಅಂತ ಅನ್ನೋದು ಬಹಳ ವ್ಯರ್ಥವಾದ ಕೆಲಸ. ಅಥವಾ ಯಾರದ್ದೋ ಹೆಸರಿನಲ್ಲಿ ನಾವು ಮಾಡುವಂತಹ ಪೂಜೆ ಪುರಸ್ಕಾರ ಇದೆಲ್ಲ ಅವರಿಗೆ ಹೋಗಿ ಹೇಗೆ ಸೇರುತ್ತೆ, ಶ್ರಾದ್ದ ಅನ್ನೋದು ವ್ಯರ್ಥ ಸಾಕು, ಈ ಥರದ ಮಾತು ಆಡುವವರು ಇಂಥದ್ದೇ ಅನಿವಾರ್ಯವಾದ ಅನೇಕ ಅವ್ಯವಸ್ಥೆ ಚಟುವಟಿಕೆಗಳಲ್ಲಿ ತಾವು ತೊಡಗಿರ್ತಾರೆ. ಆದರೆ ಅದನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ. ನಾವು ಲೋಕದಲ್ಲಿ ಬೇಕಾದಷ್ಟು ನೋಡ್ತೇವೆ. ಯಾವುದ್ಯಾವುದೋ ತಮ್ಮ ಅಭಿಮಾನಿಗಳು ಅಂತ ಹೇಳಿಕೊಂಡವರು ಆ ದೊಡ್ಡ ದೊಡ್ಡ ಚಿತ್ರಪಟಗಳಿಗೆಲ್ಲ ಹಾರೇರಿತಾರೆ. ಅಲ್ಲಿ ಅದು ದೋಷ ಆಗುವುದಿಲ್ಲ. ನಾಗನಿಗೆ ಎರೆದ್ರೆ ದೋಷ ಆಗುತ್ತೆ, ಲಿಂಗಕ್ಕೆ ಎರೆದ್ರೆ ದೋಷ ಆಗುತ್ತೆ, ದೇವರಿಗೆ ಎರೆದ್ರೆ ದೋಷ ಆಗುತ್ತೆ. ತಮ್ಮ ಮನೆಯಲ್ಲಿ ತಮ್ಮ ಮನೆಯ ಮಕ್ಕಳಿಗೆ ಬೇಕಾದಷ್ಟು ಸಂಪತ್ತನ್ನು ಕೂಡಿಡ್ತಾರೆ, ಅದು ದೋಷ ಆಗುವುದಿಲ್ಲ. ದೇವಸ್ಥಾನ ಕಟ್ಟಬೇಕು ಅಂತಂದಾಗ ಮಾತ್ರ ಅದು ಸಾರ್ವಜನಿಕಕ್ಕೆ ಉಪಯೋಗ ಆಗುವ ವೈದ್ಯಶಾಲೆಯೋ ಶೌಚಾಲಯವೋ ಆಗಲಿ ಅಂತ ಆಕ್ಷೇಪ ಮಾಡುವುದು ಬರುತ್ತೆ. ಎಲ್ಲರಿಗೂ ಒಂದೇ ಥರದ ನಿಯಮ ಅಂತ ಅನ್ನೋದನ್ನು ಶಾಸ್ತ್ರಕಾರರು ಹೇಳಿದ್ದು ಅವನವನಿಗೆ ಸಿಗಬೇಕಾದ ಅವಶ್ಯಕತೆಯನ್ನು ನೋಡಿಕೊಂಡು ಹೇಳಿದ್ದು. ಒಬ್ಬ ತುಂಬ ಚೆನ್ನಾಗಿ ಬಹಳ ಜನರನ್ನ ನಿರ್ವಹಿಸುವ ಶಕ್ತಿ ಇದೆ ಅಂತಂದಾಗ ಅವನಿಗೆ ದೊಡ್ಡ ಸ್ಥಾನ ಸಿಗುತ್ತೆ. ಯಾರಿಗೆ ನಿರ್ವಹಿಸುವ ಶಕ್ತಿ ಇಲ್ಲೋ ಅವನು ಕೇವಲ ಇನ್ನೂ ಕೂಡ ಸರ್ವ್ ಮಾಡುವ ರೀತಿಯಲ್ಲಿ ಸಹಾಯ ಮಾಡುವ ಸಹಾಯಕ ಹುದ್ದೆಯಲ್ಲೇ ಕೆಲಸ ಮಾಡ್ತಾನೆ. ಇದು ಲೋಕದಲ್ಲಿ ಎಲ್ಲರಿಗೂ ಗೊತ್ತಿರುವ ಸಂಗತಿ. ಶಬ್ದವನ್ನು ಬಳಸುವಾಗ ಮಾತ್ರ ಸಮಾನತೆ ಅಂತ ಅನ್ನೋದು ಒಂದು ಬೋಗಸ್ ಸ್ಟೇಟ್ಮೆಂಟ್ ಯಾವಾಗಲೂ. ಯಾಕೆಂದ್ರೆ ಮನೆಯಲ್ಲೇ ಇರುವುದಿಲ್ಲ. ಯಾರು ಹೇಳ್ತಾನೋ ಅವನ ಕಾರ್ ಡ್ರೈವರಿಗೂ ಅವನಿಗೂ ಕಲಾಪದಲ್ಲಿ ಕೂತು ಅಂಗಿ ಹರ್ಕೊಂಡು ಬೇಕಾದಷ್ಟು ಗಲಾಟೆ ಮಾಡಿದವನಿಗೂ ಇರುವ ಸಂಬಳಕ್ಕೆ ಬಹಳ ವ್ಯತ್ಯಾಸ ಇದೆ. ಅಂದರೆ ಅಲ್ಲಿ ಬರುವ ಸಂಬಳ ಇಲ್ಲಿ ಬರುವ ಸಂಬಳಕ್ಕೆ ಮಾತಾಡದೆ ಎಲ್ಲೆಲ್ಲೋ ಬೇರೆ ಕಡೆ ನಡೆಯುವಂಥ ವಿಷಯದಲ್ಲಿ ಮಾತ್ರ ಆಕ್ಷೇಪ ಅಂತ ಅನ್ನೋದು ಶಾಸ್ತ್ರದ ಮಾತಲ್ಲ. ಅವನವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಕಸ್ಮಾತ್ ಗೌರವ ಸಿಗದೇ ಇದ್ದರೆ ಅದನ್ನು ನಾವು ಪಾರ್ಶಿಯಾಲಿಟಿ ಅನ್ನುವ ಶಬ್ದದಿಂದ ಬಳಸಬೇಕು. ನಮ್ಮ ಶಾಸ್ತ್ರದಲ್ಲಿ ಬಳಕೆಗೊಂಡ ಒಂದು ಶಬ್ದ ತಪ್ಪಾಗಿ ಬಳಕೆ ಆದದ್ದು ತಾರತಮ್ಯ ಅನ್ನುವ ಶಬ್ದ. ತಾರತಮ್ಯ ಅನ್ನುವ ಶಬ್ದದ ಅರ್ಥ ಪಾರ್ಶಿಯಾಲಿಟಿ ಅಂತ ನಾವು ಇವತ್ತು ಅನುವಾದಿಸಿ ಬರೆದು ಹಾಕ್ತೇವೆ. ಆದರೆ ನಿಜವಾಗಿ ತರತಮ ಅನ್ನುವ ಶಬ್ದದ ಅರ್ಥ ಗುಡ್ ಬೆಟರ್ ಬೆಸ್ಟ್ ಅಂತ ನಾವು ಹೇಗೆ ಒಬ್ಬ ವ್ಯಕ್ತಿತ್ವವನ್ನು ಹೇಳುವಾಗ ಇವನು ಕ್ಲಾಸ್ನಲ್ಲಿ ಉತ್ತಮ ಆದರೆ ಶಾಲೆಯಲ್ಲಿ ಮೂರನೇವನು, ಇವನು ಶಾಲೆಯಲ್ಲಿ ಉತ್ತಮ ಆದರೆ ಉಳಿದ 3-4 ಶಾಲೆಗೆ ಎದುರುಗಡೆ ಬಂದಾಗ ಇವನು 2ನೇವನಾಗಿ ನಿಂತ ಅಂತ ನಾವು ಅಲ್ಲಿ ಮತ್ತೆ ಬೇರೆ ಬೇರೆ ಅವರ ಸಾಮರ್ಥ್ಯವನ್ನು ಬದಲಾಯಿಸಿ ಹೇಳುವಂತೆಯೇ ಅವರವರ ಸಾಮರ್ಥ್ಯವನ್ನು ಗುರುತಿಸಲಿಕ್ಕೋಸ್ಕರ ಇರುವ ತರ ಮತ್ತು ತಮ, ಉತ್ತಮ ತರ, ಉತ್ತರ, ಉತ್ತಮ ಅನ್ನುವ ಶಬ್ದಗಳನ್ನು ಬಳಸುವುದು ಈ ಅರ್ಥದಲ್ಲಿ. ಅದಕ್ಕೆ ನಿಜವಾಗಿ ನಾವು ಇಂಗ್ಲೀಷ್ನಲ್ಲಿ ಬಳಸಬೇಕಾದ ಶಬ್ದ ಹೈರಾರ್ಕಿ ಅಂತ ಅಷ್ಟೇ ಹೊರತು ಅದನ್ನು ಪಾರ್ಶಿಯಾಲಿಟಿ ಅನ್ನೋ ಶಬ್ದದಿಂದ ಬಳಸಿ ನಮಗೆ ಅದರ ನಿಜವಾದ ಶಬ್ದ ಇವರು ತಾರತಮ್ಯ ಮಾಡ್ತಾರೆ. ವಸ್ತುತಃ ತಾರತಮ್ಯ ಅನ್ನುವ ಶಬ್ದ ಈ ಅರ್ಥದಲ್ಲಿ ಇಲ್ಲದೇ ಇರುವುದನ್ನು ನಾವು ಮೊದಲು ಅರ್ಥ ಮಾಡಿಕೊಂಡ್ರೆ ಬೇಸಿಕ್ ನಮಗೆ ದೊಡ್ಡ ಸಮಸ್ಯೆ ಆಗಿರುವುದು ವೇದಾಂತದ ಅನೇಕ ಮಾತುಗಳನ್ನು ನಾವು ನಮ್ಮ ಮೂಲ ಭಾಷೆಯಲ್ಲಿ ಓದದೆ ಅಥವಾ ನಮಗೆ ಅದಕ್ಕೆ ಹತ್ತಿರವಾದ ಪ್ರಾದೇಶಿಕ ಭಾಷೆಯಲ್ಲಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸದೆ ಯಾವುದು ಸಂಸ್ಕೃತಿಯಲ್ಲಿ ಈ ಭಾಷೆಗೆ ಒಗ್ಗುವುದೇ ಇಲ್ಲವೋ ಅದರಲ್ಲಿ ನಾವು ಓದಲಿಕ್ಕೆ ಪ್ರಯತ್ನಿಸಿ ಮಾಡಿಕೊಳ್ಳುವ ದೊಡ್ಡ ಅನರ್ಥಗಳು ಇಂಥದ್ದು ನೂರಾರು ಶಬ್ದಗಳಿವೆ, ಸಾವಿರಾರು ಶಬ್ದಗಳಿವೆ. ಇದರಿಂದಾಗಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ನಮಗೆ ಸರಿಯಾಗಿ ಅರಿಯಲಾಗದೆ ಅದನ್ನು ಹಾಳ್ಗೆಡಬೇಕು ಅಂತನ್ನುವವರ ನಿಶ್ಚಿತವಾದಂತಹ ಈ ಹಿನ್ನೆಲೆ ಹುನ್ನಾರ ಅರ್ಥ ಆಗದೆ ನಾವೇ ಇವತ್ತು ಅದನ್ನು ಓದಿ ನಮ್ಮನ್ನೇ ನಾವು ಹೀಗಳೆಯುವಂತಹ ಪರಿಸ್ಥಿತಿ ಬಂದಿದೆ. ಜನರ ಸಮಸ್ಯೆ ಅಂತದ ನಿಜವಾದ ಅರ್ಥ ಏನು? ಈಕ್ವಲ್ ಆದವರಿಗೆ ಈಕ್ವಲ್ ಆಗಿ ಟ್ರೀಟ್ ಮಾಡುವುದು, ಅನ್ಈಕ್ವಲ್ ಆದವರನ್ನ ಅನ್ಈಕ್ವಲ್ ಆಗಿ ಟ್ರೀಟ್ ಮಾಡುವುದೇ ಈಕ್ವಲ್ ಟ್ರೀಟ್ಮೆಂಟ್ ಅಂತ ಅನ್ನೋದು ಹೇಗೆ ಸಮಾಜದ ಎಲ್ಲ ವರ್ಗಗಳಲ್ಲೂ ಆಗುದಿಲ್ಲ. ಅಲ್ಲಿ ತಕ್ಷಣ ಪ್ರೋಟೋಕಾಲ್ ಅಂತ ಜಗಳ ಆಗಿ ಗಲಾಟೆ ಆಗಿ ಅವನನ್ನ ಮೂಲೆಗೆ ಹಾಕ್ತಾರೆ, ಯಾರು ಅದನ್ನು ನಿರ್ವಹಣೆ ಮಾಡಿದವರು ಅಂತ. ಅಂಥದ್ರಲ್ಲಿ ಲೋಕದಲ್ಲಿ ಏನಿದೆಯೋ ಅದೇ ಶಾಸ್ತ್ರದಲ್ಲಿಯೂ ಕೂಡ ಭಾಷೆಯ ಕಮ್ಯುನಿಕೇಷನ್ನ ವ್ಯತ್ಯಾಸದಿಂದ ಅರ್ಥೈಸಿಕೊಳ್ಳಲಿಕ್ಕಾಗದೆ ಇವತ್ತು ತಪ್ಪು ಶಬ್ದಗಳನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಆದರೆ ಇಂತಹ ವಿಘ್ನಂತಿ ಶ್ರೇಯಸೋ ಮಾರ್ಗಂ, ಶ್ರೇಯಸ್ಸಿನ ನಿಜವಾದ ಮಾರ್ಗ ಶಾಸ್ತ್ರ. ಅದು ಖಂಡಿತ ನಮ್ಮನ್ನು ಬಂಧಿಸಲಿಕ್ಕೋ ಅಥವಾ ನಮ್ಮ ಸುಖವನ್ನು ಕಸಿದುಕೊಳ್ಳಿಕ್ಕೋ ಅಥವಾ ನಾವು ಹೋಗ್ತಾ ಇರುವ ದಾರಿಯನ್ನು ಒಬ್ಬರನ್ನ ಮೇಲೆ ಇನ್ನೊಬ್ಬರನ್ನ ಕೆಳಗೆ ಅಂತ ಮಾಡಿ ನಮ್ಮಲ್ಲಿ ವಿಭೇದವನ್ನು ಉಂಟು ಮಾಡಲಿಕ್ಕೋಸ್ಕರ ಇರುವಂತಹದ್ದಲ್ಲ. ನಮ್ಮ ಸಾಮರ್ಥ್ಯ ನಮಗೆ ಅರ್ಥ ಆದರೆ ನಮಗೆ ಇನ್ನೊಬ್ಬನ ಬಗ್ಗೆ ಕೋಪನೇ ಬರುವುದಿಲ್ಲ. ನನಗೆ ಹಾಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿದ ಮೇಲೆ ಇನ್ನೊಬ್ಬ ಹಾಡಿದಾಗ ನಂಗೆ ಯಾಕೆ ಕೋಪ ಬರಬೇಕು? ನನಗೆ ಹಾಡ್ಲಿಕ್ಕೆ ಬರಲ್ಲ, ಅವನು ಹಾಡಿದಾನೆ, ಅವನು ಹಾಡುವ ಅವಕಾಶ ಅವನಿಗೆ ಸಿಕ್ಕಿದೆ ಅಂತ. ನಮ್ಮಲ್ಲಿ ಇವತ್ತೇನು ಅಂದರೆ ನಾವೆಲ್ಲರೂ ಕೋಗಿಲೆಗಳು ಅಂತ ನಮಗೆ ಮೊದಲೇ ಹೇಳಿಕೊಟ್ಟು ಶಿಕ್ಷಣದ ಪದ್ಧತಿಯಿಂದಾಗಿ ನಾವು ಇವತ್ತು ಅನೇಕ ಸತ್ಯಗಳನ್ನು ಕಳ್ಕೊಳ್ಳಿಕ್ಕಾಗ್ತಾ ಇದೆ. ಹಾಗಾಗಿ ಅವನು ಹೇಳಿದ ಮಾತು, ನೀನು ಅದಕ್ಕೆ ಅವರಿಗೆ ಉಂಟಾದ ಸಣ್ಣ ಸಮಸ್ಯೆಯನ್ನೇ ದೊಡ್ಡ ಸಮಸ್ಯೆ ಅಂತ ಮಾಡಿ ನೋಡಿ, ಈ ಥರ ಕಷ್ಟಪಡ್ಲಿಕ್ಕೋಸ್ಕರ ಸಂಸ್ಕೃತ ಓದಬೇಕಾ, ವೇದ ಓದಬೇಕಾ, ಶಾಸ್ತ್ರ ಓದಬೇಕಾ ಅಂತ ಹೀಗಳಿತಾರೆ. ಅಂಥವರು ಅಸಚ್ಛಾಸ್ತ್ರ ನಿಷೇವಣಾತ್, ಅದು ಅಂಥವರ ಜೊತೆಗೆ ಅಂಥವರ ಸಂಬಂಧವನ್ನು ಬೆಳೆಸಿಕೊಳ್ಳುವುದರಿಂದಲೂ ಗೊತ್ತಿಲ್ಲ
ಅಧ್ಯಾಪಕರು ಸಿಗ್ತಾರೋ ಅದೇ ಪ್ರಭಾವ ಮಕ್ಕಳಲ್ಲಿ ನಾವು ಕಾಣ್ತೇವೆ. ಅವರಲ್ಲಿ ನೈತಿಕತೆ, ಮೌಲಿಕತೆ ಅಥವಾ ದೈವಿಕತೆ ಇತ್ತು ಅಂದರೆ ಮಕ್ಕಳಲ್ಲಿ ಸಹಜವಾಗಿ ಅದು ಹೆಚ್ಚು ರಿಫ್ಲೆಕ್ಟ್ ಆಗುತ್ತೆ. ಎಲ್ಲಿ ಅಧ್ಯಾಪಕರಲ್ಲಿ ಅದಕ್ಕೋಸ್ಕರನೇ ನೀವು ಸರಿಯಾಗಿ ಗಮನಿಸಿದರೆ ಇಡೀ ದೇಶದ ಶಿಕ್ಷಣದ ವ್ಯವಸ್ಥೆಯಲ್ಲೇ ನಾವು ದೂರ ಇಡಬೇಕು ಅಂತ ಹೇಳ್ತು ಅದೇ ವ್ಯವಸ್ಥೆ ಅದರೊಳಗೆ ನುಗ್ಗಿ ನಿಂತಿದೆ. ಅಂದರೆ ತಲೆ ಕೆಡಿಸುವಂತಹ ಮುಖ್ಯವಾದ ವಾಹಿನಿಯೇ ನಮ್ಮ ಶಾಸ್ತ್ರದ ಬುಡಮೇಲು ಮಾಡುವಂತಹ ಸ್ಥಿತಿಯಲ್ಲಿ ನಿಂತಿದೆ. ಆದ್ರಿಂದಾಗಿ ನಾವು ಸತ್ಯವನ್ನು ಅರಿಲಿಕ್ಕೆ ಕೇವಲ ಇಂತಹ ಸಣ್ಣ ಪುಟ್ಟ ವೇದಿಕೆಗಳನ್ನು ಬಳಸ್ಕೊಳ್ಬೇಕು. ಭಾರತೀಯತೆಯನ್ನು ಇಂಜೆಕ್ಟ್ ಮಾಡಬೇಕಿತ್ತು, ಅದರ ಬದಲು ನಾವೇ ನಮ್ಮ ಸರ್ಕಾರವನ್ನು ಬೈಯುವಂತಹ ಸ್ಥಿತಿಯನ್ನೇ ಇವತ್ತು ಮಕ್ಕಳಿಗೆ ನಾವು ಹೇಳಿಕೊಡುವಂತಹ ಸ್ಥಿತಿ ಇದೆ. ಅಂದರೆ ಯಾವಾಗ ನಾವೇ ಆಯ್ಕೆ ಮಾಡಿದವರ ವಿರುದ್ಧ ನಾವೇ ಚಳುವಳಿ ಏಳುವ ಹಾಗೆ ಆಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಯೋಚನೆ ಮಾಡಬೇಕಾದ ಅಂಶ ಇದೆ ಅಂತ ಗೊತ್ತಾಗುತ್ತೆ. ಅದರಿಂದ ದೈವಿಕತೆ, ನೈತಿಕತೆ, ಮೌಲಿಕತೆ ಇರುವಂತಹ ಶಿಕ್ಷಣ ಸಿಕ್ಕಿದಾಗ ಮಾತ್ರ ಆಯ್ಕೆಯೂ ಚೆನ್ನಾಗಿರುತ್ತೆ, ಅದರಿಂದ ಬರುವ ಪ್ರತಿಫಲವೂ ಸರಿಯಾದಾಗುತ್ತೆ ಅನ್ನುವುದು ಆ ದೇವದ್ಯುತಿ ಆ ಪಿಶಾಚಕಕ್ಕೆ ಹೇಳಿದ ಮಾತುಗಳಲ್ಲಿ ಇಂತಹ ಅನೇಕ ಮಾತುಗಳು ಬರ್ತಾವೆ. ಅಹೋ ಸನ್ಮಾರ್ಗನಿಷ್ಠಸ್ಯ ಸಚ್ಚರಿತ್ರಸ್ಯ ಭೂಪತೆ ಜಾತಾ ವಿಧಿವಶಾದುಷ್ಟಾ ಕುಮಾರ್ಗ ಕುಲಿನೀಮತಿ. ಬುದ್ಧಿ ಕೆಡುವುದಕ್ಕೆ ಬಹಳ ಹೊತ್ತು ಬೇಡ, ಬೇಗ ಹಾಳಾಗುತ್ತೆ. ಸರಿ ಮಾಡಲಿಕ್ಕೆ ವರ್ಷಾನುಗಟ್ಲೆ ಬೇಕು, ಹಾಳು ಮಾಡಲಿಕ್ಕೆ 1 ನಿಮಿಷ ಸಾಕು. ನಾವು ಹೇಳೋದಿಲ್ವಾ, ಕುಂಬಾರ ವರುಷ ದೊಣ್ಣೆಗೆ ನಿಮಿಷ ಅಂತ. ಹಾಗಾಗಿ ಬುದ್ಧಿ ಹಾಳಾಯಿತು ಅಂತಂದರೆ ಜಗತ್ತಿನ ಮೇಲೆ ಮತ್ತೆ ಅವರು ದಾಳಿ ಮಾಡಬೇಕಾಗಿಲ್ಲ, ಮತ್ತೆ ಯುದ್ಧಕ್ಕೋಸ್ಕರ ಸೈನ್ಯ ತಗೊಂಡು ಬರಬೇಕಾಗಿಲ್ಲ. ಸೈನ್ಯ ತಗೊಂಡು ಬಂದರೆ 4 ಜನರ ತಲೆ ತೆಗಿಬೋದು ಅಷ್ಟೇ ಹೊರತು ಬುದ್ಧಿಯಿಂದ ಹಾಳು ಮಾಡಿದರೆ ಇಡೀ ದೇಶದ ವ್ಯವಸ್ಥೆಯಲ್ಲಿ ಅವರೇ ಪರಸ್ಪರ ಹೊಡೆದಾಡಿಕೊಂಡು ಆ ದೇಶ ನಾಶ ಆಗಿ ಹೋಗುತ್ತೆ. ಹಾಗಾಗಿ ಬೌದ್ಧಿಕವಾದ ದಾರಿದ್ರ್ಯ ಅನ್ನೋದೇ ಜಗತ್ತಿಗೆ, ದೇಶಕ್ಕೆ ಇರುವ ದೊಡ್ಡ ಅಪಾಯ. ಅದನ್ನು ನಾವು ಶಿಕ್ಷಣದ ಮೂಲಕ ಸರಿಪಡಿಸಬೇಕಾದದ್ದು ಬಹಳ ಅಗತ್ಯ ಅಂತ ಹೀಗೆ ಹೇಳಿ ಅಸತಾಂ ಸಂಗತಿ ಅದರಿಂದಾಗಿ ಆದಷ್ಟು ಅಂತಹ ದುಷ್ಟ ಪ್ರವೃತ್ತಿಯಿಂದ 4 ಜನಕ್ಕೆ ಹಿಂಸೆ ಆಗುವ ರೀತಿಯಲ್ಲೇ ತಮ್ಮ ಮಾತುಗಳನ್ನು ಅಥವಾ ತಮ್ಮ ವರ್ತನೆಯನ್ನು ತೋರುವವರ ಜೊತೆಗೆ ನಾವು ಯಾವತ್ತೂ ಸಂಘವನ್ನು ಶ್ರುತಿ ಸ್ಮೃತಿ ಸದಾಚಾರ ವಿಹಿತಂ ಇತ್ವ ಜನಂ ಜಡಾಹ. ಜಡ ಬುದ್ಧಿಯ ಜನರು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾತುಗಳನ್ನು ತಮ್ಮ ವೈಯಕ್ತಿಕ ಆಸೆಗಳಿಗೋಸ್ಕರ ಅದನ್ನು ಬೆಳೆಸಿ ಇಟ್ಟು ತಾವೇ ಸೃಷ್ಟಿಸಿದ ಮಾತುಗಳಿಂದ ಮೋಹಕ್ಕೆ ಒಳಪಡಿಸಿ ಜನರ ಭಾವನೆಗಳನ್ನು ಹರಿಹರಯೋಹೋ ಪಾಪಾಹ ಯತ್ರ ಭೇದಂ ಹಿ ಕುರುವತೆ ಹರೇ ಹರೌಚ ಧರ್ಮಾತ್ಮನ ಭೇದಂ ಹೃದಯೇ ಚರೇತ್. ಹರಿಶಂಕರಯೋ ಪಾಪಾಹ, ಭಗವಂತನ ಉಳಿದ ದೇವತೆಗಳ ನಡುವಿನ ಭಾವನೆಗಳನ್ನು ಸುಮ್ಮನೆ ಉದ್ರೇಕಕ್ಕೆ ಒಳಪಡಿಸಿ ಅವರ ನಡುವೆ ಏನು ಒಂದು ಸಾಮರಸ್ಯ ಇದೆ ಅದನ್ನು ತಿಳಿದುಕೊಳ್ಳದೆ ಅವರ ಭಕ್ತರ ನಡುವೆ ಮಾತ್ರ ನಮ್ಮ ಭಗವಂತನ ಗುಣಗಾನ ಅದು ಮುಖ್ಯ, ನಿಮ್ಮ ದೇವರು ಬೇರೆ ಅನ್ನುವ ಈ ರೀತಿಯಾದ ಅಭಿಪ್ರಾಯ ಭೇದವನ್ನು ಮೂಡಿಸಿ ಹಾಕ್ತಾರೆ. ಇಂಥವರಿಂದ ಬಹಳ ದೂರ ಇರಬೇಕು. ಯಾಕೆಂದರೆ ಇಬ್ಬರೂ ಅಂತ ಯೋಚನೆ ಬರುತ್ತೆ. ಸಂಬಂಧಪಟ್ಟ ಚಟುವಟಿಕೆಗಳ ಮೂಲಕ ಲೋಕಕ್ಕೆ ಬೇಕಾದ ಕರ್ತವ್ಯವೇ ನಡೀತಾ ಇರುವಂತಹದ್ದು. ಎಲ್ಲರ ಒಳಗೆ ನಿಂತು ನಿಯಮಿಸುವಂತಹ ಶಕ್ತಿಗೆ ತಾವೇ ಸ್ವತಃ ಒಲಿದು ಜಗತ್ತಿನ ನಿರ್ವಹಣೆ ನಿಮ್ಮ ಕೈಯಲ್ಲಿದೆ ಅಂತ ಒಪ್ಪಿಕೊಳ್ಳುವ ಮಾತುಗಳನ್ನೇ ನಾವು ಶಾಸ್ತ್ರದಲ್ಲಿ ಎಲ್ಲ ಕಡೆ ಕೇಳುವುದಾದರೂ ಕೂಡ ಅವರ ವಿರುದ್ಧ ಅಂದರೆ ಭಕ್ತರ ವಿರುದ್ಧ ಬೇಕಾದಷ್ಟು ಬೇಡವಾದ ಮಾತುಗಳು ಬಂದು ಹೋಗ್ತಾವೆ. ಅಯಮೇವ ಯಥಾ ರಾಜ ದ್ರವಿಡೋ ನಿರಯಂಗತಃ ದ್ವಿಷನ್ ನಾರಾಯಣಂ ದೇವಂ ದೇವದೇವಂ ಜಗತ್ಪ್ರಭುಂ. ಇದೇ ರೀತಿ ಒಬ್ಬ ದ್ರಾವಿಡ ಇದ್ದ, ದ್ರವಿಡ ದೇಶದ ಒಬ್ಬ ರಾಜ. ಇದು ಮುನ್ನೇತ್ರ ಕಳಗಂ ಅವತ್ತಿನಿಂದ ಇದ್ದದ್ದು, ಇವತ್ತಿನಿಂದ ಇದ್ದದ್ದಲ್ಲ. ಆವಾಗದ ಒಬ್ಬ ರಾಜ ಇದ್ದಂತೆ. ಅವನು ನಾರಾಯಣನನ್ನ ದ್ವಿಷನ್, ನಿರಂತರ ಭಗವಂತನನ್ನು ದ್ವೇಷ ಮಾಡ್ತಾನೆ. ನಿರಯಂಗತಃ, ಭಗವಂತನ ಅಸ್ತಿತ್ವವನ್ನೇ ಅಲ್ಲಗಳೆಯುವುದಷ್ಟೇ ಅಲ್ಲದೆ ಅದನ್ನು ಯಾರು ಒಪ್ಪಿಕೊಳ್ತಾರೋ ಅವರನ್ನು ಬದುಕಲಿಕ್ಕೆ ಬಿಡಬಾರ್ದು ಅಂತನ್ನುವ ಪ್ರಯತ್ನದಲ್ಲಿ ತೊಡಗಿ ತಾನು ನರಕಕ್ಕೆ ಪ್ರವೇಶಿಸಿದ. ಹೀಗೆ ತಸ್ಮಾತ್ ದ್ವೇಷಂ ಹಿ ದೇವೇಶು ಬ್ರಾಹ್ಮಣೇಶು ವಿಶೇಷತಃ ಸಂತ್ಯಜೇತ್ ಪುಣ್ಯಕಾಮೋತ್ರ ವೇದಬಾಹ್ಯಾಂ ಕ್ರಿಯಾಂ ತ್ಯಜೇತ್. ಯಾವುದೇ ಕಾರಣಕ್ಕೂ ಕೂಡ ಭಗವಂತನನ್ನು ಅನುಸರಿಸುವವರನ್ನು ಯಾವತ್ತೂ ದ್ವೇಷಿಸದೆ, ನಮಗೆ ಗೊತ್ತಿಲ್ಲ ಅನ್ನುವ ಸಂಗತಿ ಬಹಳಷ್ಟಿದೆ ಎನ್ನುವುದನ್ನಾದರೂ ನೆನಪಿಟ್ಟುಕೊಂಡು, ಎಲ್ಲವನ್ನು ತಿಳಿದು ಮಾಡಲಿಕ್ಕಾಗದೇ ಇದ್ರೂ ಕೂಡ ನಮಗೆ ಗೊತ್ತಿಲ್ಲದ ಸಂಗತಿ ಬಹಳಷ್ಟಿದೆ ಜಗತ್ತಿನಲ್ಲಿ, ಅದನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಅಂತನ್ನುವುದಾದರೂ ಮನಸ್ಸಿನಲ್ಲಿ ಇದ್ದರೆ ಒಂದು ದಿವಸ ಸರಿಯಾದ ದಾರಿ ಅವನಿಗೆ ತೆರೆದುಕೊಳ್ಳುತ್ತೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಶಾಸ್ತ್ರೀಯ ಚಟುವಟಿಕೆಗಿಂತ ತುಂಬ ದೂರದಲ್ಲಿ ನಾವು ಸಾಗಿ ನಾಳೆ ಇಂಥದ್ದನ್ನು ಕಳ್ಕೊಂಡೆವು ಅಂತಲೂ ಗೊತ್ತಾಗದಷ್ಟು ನಮಗೆ ನಾವೇ ಶತ್ರುಗಳಾಗಬಾರದು. ಅದರಿಂದಾಗಿ ಯಾವುದೇ ಕಾರಣಕ್ಕೂ ನಮ್ಮ ಬದುಕಿನಲ್ಲಿ ಶ್ರೇಯಸ್ಸನ್ನು ಬಯಸುವವನು
ಒಬ್ಬ ವ್ಯಕ್ತಿ ಯಾರೇ ಇದ್ರೂ ಅವನು ಮೋಹದ ಮಾತುಗಳಿಗೆ ಬಲಿಯಾಗದೆ ತನ್ನ ಸ್ವ ವಿವೇಕವನ್ನು ಸ್ವಲ್ಪ ಉಪಯೋಗಿಸಬೇಕು. ಇವತ್ತು ಎಷ್ಟೋ ಸರ್ತಿ ದೊಡ್ಡ ದೊಡ್ಡ ಚಳುವಳಿಗೆಗಳು ಬಂದು ಜನ ಸೇರಿರ್ತಾರೆ. ಯಾಕೆ ಬಂದಿದ್ದೀರಿ ಕೇಳಿದ್ರೆ ಅವ್ರಿಗೆ ಗೊತ್ತಿರುವುದಿಲ್ಲ. ಮಧ್ಯಾಹ್ನ ಊಟ ಕೊಡ್ತಾರೆ, ಹೋಗುವಾಗ ಕಿಸೆ ತುಂಬಿಸ್ತಾರೆ, ಇಷ್ಟು ಬಿಟ್ಟರೆ ಉಳಿದದ್ದೇನು ಗೊತ್ತಿರುವುದಿಲ್ಲ. ಹೀಗೆ ನಾವು ಎಲ್ಲಿ ತನಕ ನಮ್ಮನ್ನು ಮಾರಿಕೊಳ್ತೇವೋ ಅಲ್ಲಿ ತನಕ ನಮಗೆ ಕೊನೆಯ ತನಕದ ಶ್ರೇಯಸ್ಸು ಯಶಸ್ಸು ಸಿಗುವುದು ಸಾಧ್ಯವೇ ಇಲ್ಲ. ಅದರಿಂದಾಗಿ ಮೊದಲು ಎಚ್ಚರಿಕೆ ಇರಬೇಕಾದದ್ದು ನಮ್ಮ ಬುದ್ಧಿಮತ್ತೆಯ ಬಗ್ಗೆ. ನಾವು ದಾರಿ ಕೆಡುವುದೇ ಬುದ್ಧಿ ಕೆಟ್ಟರೆ. ಬುದ್ಧಿ ಸರಿ ಇದ್ದರೆ ಎಷ್ಟು ಕಷ್ಟದ ದಾರಿಯಲ್ಲಿದ್ದರೂ ಮತ್ತೆ ಮರಳಿ ನಾವು ಸರಿಯಾದ ಹೆಜ್ಜೆಯನ್ನು ಇಡುವುದಕ್ಕೆ ಅವಕಾಶ ಆಗುತ್ತೆ. ಹೀಗೆ ಅವನಿಗೆ ಹೇಳಿ ಕೊನೆಗೆ ನೀನು ಈ ಸಜ್ಜನರು ಸೇರುವಂತಹ ಈ ತೀರ್ಥದ ಜಾಗದಲ್ಲೇ ಬಹಳ ಕಾಲ ವಾಸ ಮಾಡ್ತಾ ಇರು. ಅವರವರು ಒಳ್ಳೊಳ್ಳೆ ವಿಷಯ ಮಾತಾಡ್ತಾ ಇರ್ತಾರೆ, ಅದನ್ನು ಕಿವಿ ಕೊಡು. ಇದರಿಂದ ನಿನಗೆ ಮತ್ತಷ್ಟು ಸಾತ್ವಿಕತೆ ಅಂತ ಅನ್ನೋದು ನಾವು ಕೇಳ್ತೇವಲ್ವ. 2 ಗಿಳಿಮರಿಗಳಿದ್ವು, ಒಬ್ಬ ಕಟುಕನ ಮನೆಗೆ ಹೋಯಿತು, ಇನ್ನೊಂದು ಒಳ್ಳೆಯ ಋಷಿಯ ಮನೆಗೆ ಹೋಯಿತು. ಋಷಿಯ ಮನೆಗೆ ಬಂದ ಗಿಳಿ ಬನ್ನಿ ಕೂತ್ಕೊಳ್ಳಿ ಅಂತೆಲ್ಲ ಆದರ ಮಾಡ್ತಾ ಇದ್ರೆ, ಇವನ ಮನೆಗೆ ಹೋದಾಗ ಕಡಿ ಬಡಿ ಹೊಡಿ ಅಂತಲೇ ಹೇಳ್ತಾ ಇರುತ್ತೆ. ಅಂದರೆ ಯಾವಾಗ ನಮ್ಮ ಪರಿಸರದಲ್ಲಿ ಏನಿರುತ್ತೋ ಅದನ್ನೇ ಅನುಸರಿಸಿ ಮನಸ್ಸು ಬೆಳೀತಾ ಇರುತ್ತೆ. ಹಾಗಾಗಿ ನಮ್ಮ ಮನೆಯ ವಾತಾವರಣದಲ್ಲಿ ನಾವು ಎಷ್ಟೆಷ್ಟು ಅಪ್ರಬುದ್ಧವಾದ ಚಿತ್ರಗಳು, ಸಿನಿಮಾಗಳು ಈ ವಾತಾವರಣದಲ್ಲಿ ಮಕ್ಕಳನ್ನು ಬೆಳೆಸಿ ನಾಳೆ ಅವರು ಹಾಗೆ ಮಾತಾಡ್ತಾರೆ ಅಂತ ನಾವು ಬೇಸರ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹಾಗಾಗಿ ನಮಗೆ ಪಾಠ ಏನು ಅಂತಂದರೆ, ನಾವು ನಮ್ಮ ಸುತ್ತ ಇರುವ ಪರಿಸರದಲ್ಲಿ ಮಕ್ಕಳಿಗೆ ಏನೇನು ಸಿಗ್ತಾ ಇದೆ ಅನ್ನೋದನ್ನು ಗಮನಿಸಿ ಅದರಲ್ಲಿ ಕೆಡುಕಾದದನ್ನು ಸಿಗದಂತೆ ಮಾಡುವುದೇ ಸರಿಯಾದ ದಾರಿ. ನಾವು ಅದರಲ್ಲಿ ಸೇರಬಾರ್ದು. ನಾವು ಮಾತ್ರ ಮಾಡ್ತೇವೆ, ಮಕ್ಕಳಿಗೆ ಮಾಡಬೇಡಿ ಅಂತ ಹೇಳಿದರೆ ಮಕ್ಕಳು ಇವತ್ತು ಕೇಳೋರಲ್ಲ. ಅದರಿಂದಾಗಿ ನಮ್ಮನ್ನೇ ನಾವು ನಿಯಂತ್ರಿಸಿಕೊಳ್ಳುವುದು ಮಕ್ಕಳನ್ನು ನಿಯಂತ್ರಿಸುವುದಕ್ಕಿರುವ ಸರಿಯಾದ ದಾರಿ. ಅದರಿಂದಾಗಿ ನಾವು ಚೆನ್ನಾಗಿರುವ ಪುಸ್ತಕಗಳನ್ನು, ಪತ್ರಿಕೆಗಳನ್ನು ಓದ್ತಾ ಇದ್ದೇವೆ ಅಂದರೆ ಮಕ್ಕಳಿಗೂ ಓದುವ ಹವ್ಯಾಸ ಬರುತ್ತೆ. ಮೊದಲು ಓದುವ ಹವ್ಯಾಸ ಬಂದ ಮೇಲೆ ನಾವು ಓದುವ ಪುಸ್ತಕಗಳಲ್ಲಿ ಏನೇನು ವಿಷಯ ಇದೆ ಅಂತ ಅನ್ನೋದನ್ನು ಸಾಧ್ಯ ಆದಷ್ಟು ಮಕ್ಕಳಿಗೆ ಸಂದರ್ಭ ಬಂದಾಗ ತಿಳಿಸ್ಲಿಕ್ಕೆ ಶುರು ಮಾಡಿದರೆ, ಅದು ಎಲ್ಲಿ ಬಂತು ನಿನಗೆ ಆ ವಿಷಯ ಗೊತ್ತಾಯಿತು ಅಂತ ಮಕ್ಕಳು ಕೇಳಲಿಕ್ಕೆ ಶುರು ಮಾಡಿದರೆ ಆವಾಗ ಆ ಪುಸ್ತಕದ ಪರಿಚಯವು ನಿಧಾನಕ್ಕೆ ಆಗ್ತಾ ಹೋಗುತ್ತೆ ಅನ್ನೋದು ನಮ್ಮ ಪರಿಸರ ಹೇಗಿರಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಕೊಟ್ಟ ಮಾತು. ಹೀಗೆ ವಿಜಹಾತಿ ನರಸ್ತತ್ರ ಪ್ರಾಕ್ತನಂ ಕರ್ಮ ದುಷ್ಕೃತಂ ಪ್ರಯಾಗ ಸ್ನಾನತೋ ನಾಸ್ತಿ ಕ್ವಾಪ್ಯನ್ಯಧಿಕಂ ಪರಂ. ಇದಕ್ಕಿಂತ ಶ್ರೇಷ್ಠವಾದ ಮಾರ್ಗ ಇನ್ನೊಂದಿಲ್ಲ. ಯಾವುದು? ಪ್ರಯಾಗದ ಜಾಗ. ಅಲ್ಲಿ ಋಷಿಮುನಿಗಳು ಯಾವಾಗಲೂ ಬಂದು ಹೋಗುವಂಥದ್ದು. ಗಂಗೆ, ಯಮುನೆ, ಸರಸ್ವತಿ ಎನ್ನುವ 3 ಯಾಗ ಅಂದರೆ ಸೇರುವ ಜಾಗ ಅಂತ ಅರ್ಥ. 3 ಸೇರುವ ಆ ಜಾಗದಲ್ಲಿ ದಾನ ಕ್ರಿಯೆಗಳು ನಡೀತಾ ಇರುತ್ತೆ. ಪ್ರಾಯಶ್ಚಿತ್ತದ ಅನೇಕ ಮಾತುಗಳು ಬರ್ತಾ ಇರ್ತವೆ. ಒಳ್ಳೆಯ ಆಲೋಚನೆ ಮಾಡುವವರೇ ಅಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಇದರಿಂದಾಗಿ ನಿನಗೆ ಇದಕ್ಕಿಂತ ಒಳ್ಳೆಯ ಜಾಗ, ಸಾಧನೆಗೆ ಅನುಕೂಲವಾದ ಜಾಗ ಬೇರೆ ಸಿಗುವುದು ಸಾಧ್ಯ ಇಲ್ಲ. ನಿನಗೆ ಸ್ವರ್ಗವೂ ಸಿಗುತ್ತೆ, ಅಪವರ್ಗವೂ ಸಿಗುತ್ತೆ. ನಿನ್ನ ಇಲ್ಲಿಯ ತನಕ ಇದ್ದ ಎಲ್ಲ ತಪ್ಪುಗಳಿಂದ ನೀನು ಪಾರಾಗಿ ಇಲ್ಲಿಯ ತನಕ ಅನುಭವಿಸಿದ ಕಷ್ಟಗಳೂ ಕೂಡ ದೂರ ಆಗುತ್ತೆ ಅಂತ ಹೀಗೆ ಧೈರ್ಯವನ್ನು ತುಂಬುತ್ತಾನೆ. ತುಂಬಿದಾಗ ಆತ ತುಂಬ ಸಂತೋಷ ಪಡ್ತಾನೆ. ಕಥಂ ಮಧ್ಯದಲ್ಲಿ ಇದೇ ಸಂತೋಷವನ್ನು ಪಟ್ಟ ಒಬ್ಬ ಕೇರಳ ದೇಶದ ರಾಜ ತಾನು ಹೇಗೆ ಈ ಭಗವಂತನ ಕಥೆಯನ್ನು ಕೇಳುವುದರಿಂದ ಪರಿಹಾರವನ್ನು ಪಡೆದ ಅನ್ನುವ ಸಂಗತಿಯನ್ನು ಅವನು ಹೇಳಿದಾಗ ಆ ದೇವದ್ಯುತಿ ಈ ಪಿಶಾಚ ಕೇಳಿದ್ದಕ್ಕೆ ಮತ್ತೆ ಒಂದು ಸಣ್ಣ ಕಥೆಯನ್ನು ಮುಂದುವರಿಸ್ತಾನೆ. ಆ ಸಣ್ಣ ಕಥೆ ಅಂತ ಅನ್ನೋದು ಹಿಂದೆ ಬಂದ ಕಥೆಗೆ ಪೂರಕವಾಗಿ ಬಂದ ಅಂಶ. ಮತ್ತೆ ಮುಂದೆ ಲೋಮಶರು ಆ ತೀರ್ಥದಲ್ಲಿ, ಅಪ್ಸರಸ್ ತೀರ್ಥದಲ್ಲಿ ವ್ಯಾಪಿಸಿಕೊಂಡಂತಹ ಪಿಶಾಚ ಜನ್ಮವನ್ನು ಪಡೆದ ಆ ದೇವಕನ್ನಿಕೆಯರು ಮತ್ತು ತನ್ನ ಮಗನ ಪರಿಹಾರವನ್ನು ಹೇಗೆ ಪಡೆದ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ಜಯ ಜಯ ವಿಠ್ಠಲ ಪಾಂಡುರಂಗ ಹರಿ ಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ದೇವಕಿ ನಂದನ ನಂದ ಕುಮಾರ ವೃಂದವನಾಂಜನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ಕಂದ ಫಲಾಶನ ಸುಂದರ ರೂಪ
ನಂದಿತ ಗೋಕುಲ ವಂದಿತ ಪಾದ ಇಂದ್ರಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿನಾಥ ಇಂದಿವರೋದರ ದಳನಯನ ಇಂದಿವರೋದರ ದಳನಯನ ಮಂದರಧಾರ ಗೋವಿಂದ ವಂದೇ ಮಂದರಧಾರ ಗೋವಿಂದ ವಂದೇ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಮತ್ಸ್ಯ ಕರೂಪಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರಧಾರಿನ್ ಕೂರ್ಮ ಸ್ವರೂಪಕ ಮಂದರಧಾರಿನ್ ಲೋಕ ವಿಧಾರಕ ದೇವವರೇಣ್ಯ ಲೋಕ ವಿಧಾರಕ ದೇವವರೇಣ್ಯ ಸೂಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ಯಜ್ಞವರಾಂಗ ದೇವ ನೃಸಿಂಹ ಹಿರಣ್ಯಕಶತ್ರು ದೇವ ನೃಸಿಂಹ ಹಿರಣ್ಯಕಶತ್ರು ಸರ್ವಭಯಾಂತಕ ದೈವತ ಬಂಧೋ ಸರ್ವಭಯಾಂತಕ ದೈವತ ಬಂಧೋ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡ್ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಾಮನ ವಾಮನ ಮಾನವ ವೇಷ ದೈತ್ಯಕುಲಾಂತಕ ಕಾರಣಭೂತ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ
ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ದೈತ್ಯ ವಿಮೋಹಕ ನಿತ್ಯ ಸುಖಾದೇ ದೇವ ಸುಬೋಧಕ ಬುದ್ಧ ಸ್ವರೂಪ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೇ ಧರ್ಮ ವಿವರ್ಧನ ಮೂಲ ಯುಗಾದೇ ಆನಂದ ತೀರ್ಥ ಕೃತಾ ಹರಿಗಾಥಾ ಪಾಪಹರಾ ಶುಭ ನಿತ್ಯ ಸುಖಾರ್ಥ ಆನಂದ ತೀರ್ಥ ಕೃತಾ ಹರಿಗಾಥಾ ಆನಂದ ತೀರ್ಥ ಕೃತಾ ಹರಿಗಾಥಾ ಪಾಪಹರಾ ಶುಭ ನಿತ್ಯ ಸುಖಾರ್ಥ ಪಾಪಹರಾ ಶುಭ ನಿತ್ಯ ಸುಖಾರ್ಥ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ 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 ಪುಂಡರೀಕವರದ ಗೋವಿಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸೇನೆಯ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸುವಂತ ಅರ್ಜುನ ಕೇಳಿದ್ದಾನೆ. ಆಗ ರಥವನ್ನು ಎಲ್ಲರೂ ಕಾಣುವಂತೆ, ಭೀಷ್ಮ ದ್ರೋಣ ಇತ್ಯಾದಿಗಳು ಕಾಣುವಂತೆ ರಥವನ್ನು ಮಧ್ಯದಲ್ಲಿ ನಿಲ್ಲಿಸಿದ್ದಾನೆ ಕೃಷ್ಣ. ಆ ಸಂದರ್ಭದಲ್ಲಿ ಅರ್ಜುನ ಏನು ಮಾಡ್ತಾ ಇದ್ದಾನೆ ಅನ್ನೋದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ತತ್ರ ಪಶ್ಯತ್, ಅಲ್ಲಿ ರಥವನ್ನು ನಿಲ್ಲಿಸಿದ ನಂತರದಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ. ನೋಡುವಾಗ ಸುತ್ತಲಲ್ಲಿ ಒಂದು ಧರ್ಮದ ಪಕ್ಷ, ಇನ್ನೊಂದು ಅಧರ್ಮಕ್ಕೆ ಸಹಾಯ ಮಾಡುವ, ಅಧರ್ಮದ ಕಡೆ ಇರುವಂತಹ ವ್ಯಕ್ತಿಗಳ ಗುಂಪು ಅಂತ ಅವನಿಗೆ ಕಾಣಲಿಲ್ಲ. ಅದು ಬಿಟ್ಟು ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ, ಅಲ್ಲಿ ನಿಂತಿರುವಂತಹ ಪಾರ್ಥನಿಗೆ ಕಂಡದ್ದೇನು ಅಂತ ಹೇಳಿದರೆ, ಪಿತೃ ಸಮಾನರು ಯಾರಿದ್ದಾರೋ ಅವರೆಲ್ಲ ಕಾಣಿಸಿದರು. ಪಿತಾಮಹಾನ್, ಅಲ್ಲಿ ಅಜ್ಜನ ಸಮಾನರು ಯಾರೆಲ್ಲ ಇದ್ದರು ಅವರನ್ನೆಲ್ಲ ಕಂಡ. ಅದೇ ರೀತಿ ಆಚಾರ್ಯನ್, ತನ್ನ ಗುರುಗಳು ಎಲ್ಲ ಇದ್ದರು, ಅವರನ್ನು ನೋಡಿದ. ಭ್ರಾತೃನ್, ತನ್ನ ಹಿರಿಯರು ಚಿಕ್ಕವರು ಅವರನ್ನೆಲ್ಲ ನೋಡಿದ. ತಮ್ಮಂದಿರು ಅಣ್ಣಂದಿರನ್ನೆಲ್ಲ ನೋಡ್ತಾನೆ. ಅದೇ ಮಕ್ಕಳ ಸಮಾನರನ್ನು
ಈ ರಥಗಳು ವಿಧಿಸ್ತವೆ. ಈ ರೀತಿಯಾಗಿ ಇರಬೇಕು, ಬ್ರಹ್ಮಜ್ಞಾನಿ ಆಗುವ ಬಯಸುವವನು ಈ ರೀತಿಯಾಗಿ ಬದುಕಬೇಕು. ಅದೇ ರೀತಿ ಇಂತಿಂಥ ಒಂದು ಸಂದರ್ಭದಲ್ಲಿ ಪರಿಸರದಲ್ಲಿ ಹುಟ್ಟಿದರೆ ಈ ರೀತಿಯಾಗಿ ಸಾಧನೆಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಶಾಸ್ತ್ರಗಳು ಹೇಳಿದ್ದಾರೆ. ಆ ರೀತಿಯಾಗಿ ಬದುಕಿದಾಗ ಅವನ ಒಂದು ಗುರಿಯಿಲ್ಲ ನನ್ನವರು ಇಂತಹ ಯೋಚನೆಗಳಿದ್ದಾಗ ಕರ್ತವ್ಯದಿಂದ ವಿಮುಖರಾಗಲಿಕ್ಕೆ ಹೆಚ್ಚಿನ ಸಂದರ್ಭಗಳಿರ್ತದೆ. ಅದೇ ರೀತಿ ಇಲ್ಲಿ ಆಗ್ತಾಯಿದೆ. ಅದನ್ನೇ ಸ್ಥೂಲ ರೂಪದಲ್ಲಿ ಕೊಟ್ಟಿದ್ದಾರೆ. ನಮಗೆ ಆಗುವ ಮನಸ್ಸಿನಲ್ಲಾಗುವ ಗೊಂದಲಗಳು ಇಲ್ಲಿ ಅರ್ಜುನನ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾರೆ. ಕರ್ತವ್ಯ ಪ್ರಜ್ಞೆಗೆ ಅಂತ ಬಂದ ವ್ಯಕ್ತಿ ಇಲ್ಲಿ ಯಾರಿದ್ದಾರೆ? ನನ್ನವರೇ, ನನ್ನ ಅಪ್ಪನಿಗೆ ಸಮಾನಾದವರಿದ್ದಾರೆ, ಅಜ್ಜಂದರು ಇದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ನನಗೆ ಉಪಕಾರ ಮಾಡಿದವರು ಎಲ್ಲ ಇದ್ದಾರೆ. ಇವರನ್ನು ನಾನು ಕೊಲ್ಲಬೇಕಾ ಅಥವಾ ಇವರೊಟ್ಟಿಗೆ ನನ್ನ ಯುದ್ಧವಾ ಅಂತ. ಅಧರ್ಮಕ್ಕೆ ಯಾರು ಸಹಾಯ ಮಾಡ್ತಾರೋ, ಅಧರ್ಮದ ಪಕ್ಷದಲ್ಲಿ ಯಾರಿದ್ದಾರೋ ಅವರೊಟ್ಟಿಗೆ ಯುದ್ಧ ಅಂತ ಅವನಿಗೆ ತಲೆಗೆ ಬರಲಿಲ್ಲ. ಅವನಿಗೆ ಬಂದದ್ದು ನನ್ನ ಮಕ್ಕಳು, ನನ್ನ ಹೆಂಡತಿ, ಆ ರೀತಿಯ ಚಿಂತನೆಗಳಿಂದ ಅವನು ನೋಡ್ತಾ ಇದ್ದಾನೆ. ಅದು ಅಷ್ಟನ್ನು ಹೇಳಿದ್ದಾರೆ. ಈಗ ಈ ಶ್ಲೋಕದಲ್ಲಿ ಅಲ್ಲಿ ಹೋದ ಕೂಡಲೇ ನೋಡಿದ್ದ್ಯಾರನ್ನು ಅಂತ ಕೇಳಿದರೆ ಇದು ಸ್ವಪಕ್ಷ, ಅಂದರೆ ಧರ್ಮವನ್ನು ಉಳಿಸಲಿಕ್ಕೆ ಪಣ ತೊಟ್ಟಿರುವಂತಹ ಪಕ್ಷ. ಇನ್ನೊಂದು ಪಕ್ಷ ಅಧರ್ಮ ಮಾರ್ಗದಲ್ಲಿರುವ ಪಕ್ಷ. ಆ ಚಿಂತನೆ ಬಂದಿದ್ದಾಗ ಕರ್ತವ್ಯ ಪ್ರಜ್ಞೆಯನ್ನು ಚೆನ್ನಾಗಿ ಅವನು ಇಟ್ಕೊಂಡಿದ್ದ ಅಂತ ಹೇಳಲಿಕ್ಕಾಗ್ತಿತ್ತು. ಆದರೆ ಆ ರೀತಿಯ ಚಿಂತನೆ ಬರಲಿಲ್ಲ. ಎರಡೂ ಪಕ್ಷದಲ್ಲಿರುವಂತಹ ಎಲ್ಲರನ್ನು ನೋಡಿ ಎಲ್ಲ ನಮ್ಮವರು, ಇವರೊಟ್ಟಿಗೆ ನಮ್ಮ ಯುದ್ಧವಾ ಅನ್ನುವ ಚಿಂತನೆ ಬಂದಿದೆ. ಮತ್ತು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನಾಳೆ ಸೇರಿದಾಗ ನೋಡೋಣ. ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮ. ಇದು ವಿಷ್ಣು ಸಹಸ್ರನಾಮದ ನಾರಸಿಂಹ ವಪು ಎಂಬುದಕ್ಕೆ ಆ ಪದವನ್ನು ನೋಡಿದ್ದೇವೆ. ಶ್ರೀಮಾನ್ ಅಂದರೆ ಶ್ರೀ ಸಂಪತ್ತು ಅಂತ ಅರ್ಥ, ಅಥವಾ ಸಂಪತ್ತಿಗೆ ಅಭಿಮಾನಿಯಾದ ಲಕ್ಷ್ಮಿಯನ್ನು ಹೊಂದಿದವನು, ಅಂದರೆ ಲಕ್ಷ್ಮಿ ಹೊಂದಿದ್ದಾಳೆ ಇವನನ್ನು. ಸಂಪತ್ತುಳ್ಳವನು ಅಂತ ಅರ್ಥ ಮಾಡ್ಬೋದು, ಎಲ್ಲ ಬಗೆಯ ಸಂಪತ್ತುಳ್ಳವನು. ಹಾಗಾಗಿ ಲಕ್ಷ್ಮಿಗೂ ಕೂಡ ಸಂಪತ್ತನ್ನು ಕೊಡುವವನು. ಆದ್ದರಿಂದ ಶ್ರೀಮಾನ್ ಅಂತ ಭಗವಂತನಿಗೆ ಹೆಸರು. ಶ್ರೀಮಾನ್ ಎಂಬ ನಾಮ ಸ್ಮರಣೆ ನಾವು ಮಾಡುವಾಗ ಸಂಪತ್ತುಳ್ಳವನು ಅಂತ ಚಿಂತನೆ ಮಾಡಿ ನಾವು ಆ ನಾಮವನ್ನು ಹೇಳಬೇಕು. ಮುಖ್ಯವಾಗಿ ಸಂಪತ್ತು ಅಂದರೆ ನಮಗೆ ನೆನಪಿರಬೇಕು, ನಮ್ಮ ಇಂದ್ರಿಯಗಳು, ನಮ್ಮ ಶರೀರವೇ ದೊಡ್ಡ ಸಂಪತ್ತು. ಈ ಸಂಪತ್ತು ಚೆನ್ನಾಗಿದ್ದರೆ ಮಾತ್ರ ಹೊರಗಿನ ಎಲ್ಲ ಸಂಪತ್ತನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಮನಸ್ಸೆಂಬುದು ದೊಡ್ಡ ಸಂಪತ್ತು. ಮನಸ್ಸು ಸರಿ ಇರಬೇಕು. ಯಾವ ಕಾಲದಲ್ಲಿಯೂ ಕೂಡ ಮನಸ್ಸು ಚೆನ್ನಾಗಿದ್ದಾಗ ಮಾತ್ರ ಹೊರಗಿರುವ ಸಂಪತ್ತನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಆರೋಗ್ಯ ಸರಿ ಇದ್ದಾಗ ಮಾತ್ರ ಅದನ್ನು ಅನುಭವಿಸಲಿಕ್ಕೆ ಆಗ್ತದೆ ಅನ್ನುವ ದೃಷ್ಟಿಯಿಂದ ಮನಸ್ಸು, ಇಂದ್ರಿಯಗಳು, ಶರೀರ ಎಂಬುದು ಸಂಪತ್ತು. ಅದು ಚೆನ್ನಾಗಿ ಕೊಡುವವನು ಅದು ಭಗವಂತ ಅನ್ನುವ ಚಿಂತನೆ ನಮಗಿರಬೇಕು. ಎಷ್ಟೋ ನಾಡಿಗಳಿವೆ, ಎಷ್ಟೋ ನಮಗೆ ಗೊತ್ತಾಗದೇ ಇರುವ ಹಾಗೆ ಕೆಲಸ ಮಾಡ್ತಾ ಇರ್ತವೆ ಒಳಗಡೆ ಅಂಗಾಂಗಗಳು. ಅದನ್ನೆಲ್ಲ ನಿಯಂತ್ರಣ ಮಾಡುವ ಶಕ್ತಿ. ಹಾಗಾಗಿ ಅಂತಹ ಶಕ್ತಿಯ ಅನುಗ್ರಹ ಇತ್ತು ಅಂತಾದರೆ ಈ ಶರೀರ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಆ ಮೂಲಕವಾಗಿ ಯಾವ ರೀತಿಯ ಸಾಧನೆಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವ ದೃಷ್ಟಿಯಿಂದ ಶ್ರೀಮಾನ್ ಎಂಬ ನಾಮೋಚ್ಚಾರಣೆ ಆದಾಗ ಅದು ಸಾಧನೆಗೆ ಪೂರಕವಾಗ್ತದೆ ಅಂತ ಹೇಳ್ತಾ ಎರಡು ಮಾತನ್ನು ಕೃಷ್ಣಾರ್ಪಣಮಸ್ತು. ಹರೇ ನಮಃ.